ನನ್ನ ಹೆಸರು ರಾಹುಲ್. ಈ ಪ್ರಪಂಚದಲ್ಲಿ ಎಲ್ಲರೂ ಹೊಳಪು ಮತ್ತು ಸೌಂದರ್ಯವನ್ನು ತುಂಬಾ ಇಷ್ಟಪಡುತ್ತಾರೆ. ಆದರೆ ಸರಳತೆಯಲ್ಲಿ ಅಡಗಿರುವ ರಹಸ್ಯಗಳು ಯಾವಾಗಲೂ ಸರಳ ಸತ್ಯವನ್ನು ಹೇಳುತ್ತವೆ ಎಂದು ಜನರಿಗೆ ಗೊತ್ತಿಲ್ಲ. ಆದರೆ ಸೌಂದರ್ಯ ಮತ್ತು ಹೊಳಪು ಯಾವುದೇ ಸಮಯದಲ್ಲಿ ಹಾಳಾಗಬಹುದು. ನಾನು ರಾಹುಲ್ ಸಿಹಿ ಭಂಡಾರ ಎಂಬ ಹೆಸರಿನ ದೊಡ್ಡ ಸಿಹಿ ತಿಂಡಿ ಅಂಗಡಿಯನ್ನು ಹೊಂದಿದ್ದೆ. ನನ್ನ ಸಿಹಿ ಭಂಡಾರ ಅಂಗಡಿಯು ದೊಡ್ಡ ಮಾರ್ಕೆಟಿನಲ್ಲಿ ಇದೆ. ನನ್ನ ಅಂಗಡಿ ತುಂಬಾ ಪ್ರಸಿದ್ಧಿಯಾಗಿದ್ದರಿಂದ ಇಲ್ಲಿ ಯಾವಾಗಲೂ ಜನಜಂಗುಳಿ ಇರುತ್ತಿತ್ತು. ನಮ್ಮ ಅಂಗಡಿಯಲ್ಲಿ ಕೆಲಸ ಮಾಡುವ ಹುಡುಗರ ಜೊತೆ ನಾನು ಸೇರಿಕೊಂಡು ಸಿಹಿ ತಿಂಡಿಗಳನ್ನು ತಯಾರಿಸುತ್ತಿದ್ದೆ. ಏಕೆಂದರೆ ನಮ್ಮ ಅಂಗಡಿಯಲ್ಲಿ ಸಿಹಿ ತಿಂಡಿಗಳು ಶುದ್ಧ ದೇಸಿ ತುಪ್ಪದಿಂದ ಮಾಡುತ್ತಿದ್ದೆವು ಮತ್ತು ಸ್ವಚ್ಛತೆಯ ಬಗ್ಗೆ ಹೆಚ್ಚಿನ ಕಾಳಜಿ ವಹಿಸಲಾಗುತ್ತಿತ್ತು. ಅದಕ್ಕಾಗಿ ಸಂಜೆ 4ರ ಒಳಗೆ ಎಲ್ಲಾ ತಾಜಾ ಸಿಹಿ ತಿಂಡಿಗಳು ಖಾಲಿಯಾಗುತ್ತಿದ್ದವು. ನನ್ನ ಅಂಗಡಿಯಲ್ಲಿ ಬಿಸಿಯಾದ ಸಮೋಸ ಮತ್ತು ಪಕೋಡಗಳನ್ನು ಮಾರಾಟ ಮಾಡಲಾಗುತ್ತಿತ್ತು. ಆದರೆ ಹಾಲು, ಮೊಸರು, ಮಜ್ಜಿಗೆ ಹೆಚ್ಚು ದೊರೆಯುತ್ತಿತ್ತು. ದೇವರು ನನಗೆ ಎಲ್ಲವನ್ನು ಕೊಟ್ಟಿದ್ದನು. ನನಗೆ ಬೇಕಾದಲ್ಲ ನನ್ನ ಬಳಿ ಇತ್ತು. ನನ್ನ ಮನೆಯಲ್ಲಿ ಯಾವುದೇ ಕೊರತೆ ಇರಲಿಲ್ಲ. ನನ್ನ 2 ಸಹೋದರಿಯರು, ನನ್ನ ವಯಸ್ಸಾದ ತಂದೆ ತಾಯಿ ಮತ್ತು ನನ್ನ ಅಣ್ಣ ಅತ್ತಿಗೆ ಎಲ್ಲರೂ ಮನೆಯಲ್ಲಿದ್ದರು. ನನ್ನ ಜೀವನದಲ್ಲಿ ಯಾವುದೇ ರೀತಿಯ ಸಮಸ್ಯೆ ಇರಲಿಲ್ಲ. ಏಕೆಂದರೆ ದೇವರು ನನ್ನನ್ನು ಮೊದಲಿನಿಂದಲೂ ಚೆನ್ನಾಗಿ ಇಟ್ಟಿದ್ದ. ನಾನು ಚಿಕ್ಕ ಹಲ್ವಾ ಅಂಗಡಿಯನ್ನು ದೊಡ್ಡ ಸಿಹಿ ಭಂಡಾರದ ಅಂಗಡಿಯನ್ನಾಗಿ ಪರಿವರ್ತಿಸಿದ್ದಕ್ಕೆ ನನ್ನ ಹೆತ್ತವರು ತುಂಬಾ ಸಂತೋಷಪಟ್ಟರು. ನನ್ನ ಅಂಗಡಿಯಲ್ಲಿ ಸಿಹಿ ತಿಂಡಿಯನ್ನು ಖರೀದಿಸಲು ದೂರ ದೂರುಗಳಿಂದ ಜನರು ಬರುತ್ತಿದ್ದರು. ಕಾಲ ಕಳೆದಂತೆ ನನ್ನ ತಂಗಿಯರಿಬ್ಬರಿಗೂ ಮದುವೆಯಾಯಿತು. ಈಗ ನನ್ನ ತಾಯಿ ನನ್ನ ಮದುವೆಯಾಗಬೇಕೆಂದು ಬಯಸಿದ್ದರು. ನಾನು ನೋಡಲು ತುಂಬಾ ಕಪ್ಪಾಗಿದ್ದೆ. ಎಲ್ಲಿಯೂ ನನಗೆ ಮದುವೆ ಸಂಬಂಧವನ್ನು ಹುಡುಕಲು ಸಾಧ್ಯವಾಗಲಿಲ್ಲ. ನನ್ನ ಮೈಬಣ್ಣ ತುಂಬಾ ಕಪ್ಪಾಗಿದ್ದರಿಂದ ನಾನು ನೋಡಲು ಚೆನ್ನಾಗಿರಲಿಲ್ಲ. ಆದರೆ ನಾನು ಭರವಸೆಯ ಮತ್ತು ಕಠಿಣ ಪರಿಶ್ರಮದ ವ್ಯಕ್ತಿಯಾಗಿದ್ದೆ. ನನ್ನ ತಾಯಿಗೆ ನನಗೆ ಒಂದು ಚಿಕ್ಕ ವಯಸ್ಸಿನ ಸುಂದರ ಹುಡುಗಿಯನ್ನು ಮದುವೆ ಮಾಡಬೇಕೆಂಬ ಆಸೆ ಇತ್ತು. ಆದರೆ ಅದು ಅಸಾಧ್ಯವಾಗಿತ್ತು. ನನ್ನ ಒಡ ಹುಟ್ಟಿದವರಲ್ಲಿ ನಾನು ಕೊನೆಯವನಾಗಿದ್ದೆ. ಅವರೆಲ್ಲರ ಮದುವೆ ಸರಿಯಾದ ಸಮಯಕ್ಕೆ ನಡೆದಿತ್ತು ಮತ್ತು ನನ್ನ ಒಡ ಹುಟ್ಟಿದವರು ನೋಡಲು ತುಂಬಾ ಸುಂದರವಾಗಿದ್ದರು. ಆದ್ದರಿಂದ ಅವರ ಮದುವೆಗಳೆಲ್ಲವೂ ಸರಿಯಾದ ಸಮಯಕ್ಕೆ ನಡೆಯಿತು. ನನ್ನ ಮದುವೆಯಲ್ಲಿ ಮಾತ್ರ ಸಮಸ್ಯೆ ಇತ್ತು. ಸದ್ಯಕ್ಕೆ ಮದುವೆ ವಿಚಾರವನ್ನು ದೇವರು ಯಾವಾಗ ಆಗಲಿ ಎಂದು ನಿಶ್ಚಯಿಸಿದ್ದಾನೋ ಅಂದೇ ಆಗಲಿ ಎಂದು ಸುಮ್ಮನಾಗಿದ್ದೆ. ಅಂಗಡಿ ಕೆಲಸಗಾರರೆಲ್ಲ ಬೆಳಿಗ್ಗೆಯಿಂದ ಎಲ್ಲಾ ಕೆಲಸ ಮುಗಿಸಿ ಸಾಯಂಕಾಲ ಮನೆಗೆ ಹೊರಡುತ್ತಿದ್ದರು. ಆ ಕೆಲಸಗಾರರಲ್ಲಿ ಒಂದು ಚಿಕ್ಕ ಹುಡುಗ ಚೋಟು ತುಂಬಾ ದಿನಗಳಿಂದ ನನ್ನ ಜೊತೆ ಕೆಲಸ ಮಾಡುತ್ತಿದ್ದ. ಅವನು ಇದೇ ಅಂಗಡಿಯಲ್ಲಿ ಉಳಿದುಕೊಳ್ಳುತ್ತಿದ್ದ. ದಿನವೂ ನನ್ನ ಅಂಗಡಿಗೆ ಒಬ್ಬ ಸುಂದರ ಯುವತಿ ಬರುತ್ತಿದ್ದಳು. ಅವಳು ಸಿಹಿ ತಿಂಡಿಗಳನ್ನು ನೋಡಿ ತುಂಬಾ ಖುಷಿ ಪಡುತ್ತಿದ್ದಳು. ಅವಳನ್ನು ನೋಡಿದ್ರೆ ತುಂಬಾ ಹಸಿವಾಗಿರಬೇಕು ಅಥವಾ ಈ ತಿಂಡಿಗಳನ್ನು ನೋಡಿ ಅವಳ ಮನಸ್ಸಿನಲ್ಲಿ ಆಸೆ ಹುಟ್ಟಿರಬೇಕು ಎಂದು ತೋರುತ್ತಿತ್ತು. ನನ್ನ ಅಂಗಡಿಯಲ್ಲಿನ ಸಿಹಿ ತಿಂಡಿಗಳು ತುಂಬಾ ದುಬಾರಿ ಮತ್ತು ರುಚಿಕರವಾದದ್ದು ಆಗಿದ್ದವು. ಅದಕ್ಕಾಗಿ ಬಹುತೇಕ ತಿಂಡಿಗಳು ಈಗಾಗಲೇ ಖಾಲಿಯಾಗಿದ್ದವು. ಕೆಲವೊಮ್ಮೆ ಆ ಹುಡುಗಿಯು ನನ್ನ ಅಂಗಡಿಗೆ ಸಾಯಂಕಾಲದ ಸಮಯದಲ್ಲಿ ಬರುತ್ತಿದ್ದಳು. ಅವಳು ತಿಂಡಿಗಳನ್ನು ನೋಡುತ್ತಾ ಆಸೆ ಪಡುವುದನ್ನು ನಾನು ನೋಡಿ ಅವಳಿಗೆ ತಿನ್ನಲು ಸಮೋಸ ಅಥವಾ ಮಿಠಾಯಿಯನ್ನು ಕೊಡಲು ಪ್ರಯತ್ನಿಸುತ್ತಿದ್ದೆ. ಆದರೆ ಅವಳು ಅದನ್ನು ತೆಗೆದುಕೊಳ್ಳುತ್ತಿರಲಿಲ್ಲ. ಆಗ ನನಗೆ ಅವಳನ್ನು ನೋಡಿ ತುಂಬಾ ವಿಚಿತ್ರವೆನಿಸುತ್ತಿತ್ತು. ಅವಳು ಈ ರೀತಿ ದಿನ ಅಂಗಡಿಯ ಬಳಿ ಬರುತ್ತಿದ್ದಳು. ಆದರೆ ಇತ್ತೀಚೆಗೆ ಕೆಲವು ದಿನಗಳಿಂದ ಅವಳನ್ನು ನಾನು ನೋಡಲಿಲ್ಲ. ನನ್ನ ಅಂಗಡಿ ಪ್ರಮುಖ ಮಾರುಕಟ್ಟೆಯ ಮೇನ್ ರೋಡ್ನಲ್ಲಿತ್ತು. ಅಂಗಡಿಗೆ ದಿನನಿತ್ಯ ಹಲವಾರು ಭಿಕ್ಷುಕರು ಬಂದು ತಿಂಡಿಯನ್ನು ಕೇಳುತ್ತಿದ್ದರು. ನಾನು ಅವರ್ಯಾರಿಗೂ ನಿರಾಸೆಗೊಳಿಸುತ್ತಿರಲಿಲ್ಲ. ಕೆಲವೊಮ್ಮೆ ನಾನು ಅವರಿಗೆ ತಿಂಡಿಯ ಬದಲು ದುಡ್ಡನ್ನು ಸಹ ನೀಡುತ್ತಿದ್ದೆ. ಹೀಗೆ ದಿನಗಳು ಕಳೆಯುತ್ತಿದ್ದವು. ನನ್ನ ತಾಯಿ ನನಗೆ ಒಂದು ಒಳ್ಳೆಯ ಸುದ್ದಿಯನ್ನು ಹೇಳಿದಳು. ಮಗನೇ, ನನ್ನ ಆಸೆ ಈಡೇರಿದೆ. ನಿನಗಾಗಿ ಹುಡುಕುತ್ತಿದ್ದ ಹುಡುಗಿ ಸಿಕ್ಕಿದ್ದಾಳೆ ಅಂತ ಹೇಳಿದರು. ನನಗೆ ಅಮ್ಮನ ಮಾತು ಕೇಳಿ ತುಂಬ ಖುಷಿಯಾಯಿತು. ಜೊತೆಗೆ ಆಶ್ಚರ್ಯವೂ ಆಯಿತು. ಮತ್ತು ಅಮ್ಮ ಹೇಳಿದಳು, ನಿನಗೆ ಗೊತ್ತಾ, ನಾನು ಬಡ ಕುಟುಂಬದ ಒಂದು ಹುಡುಗಿಯನ್ನು ನೋಡಿದ್ದೇನೆ. ಅವಳು ನೋಡಲು ತುಂಬ ಸುಂದರವಾಗಿದ್ದಾಳೆ. ಅವಳ ಸೌಂದರ್ಯ ಎಲ್ಲರನ್ನೂ ಹೋಲಿಸುತ್ತದೆ ಎಂದು ಹೇಳುತ್ತಿದ್ದಾಗ ನನಗೆ ಒಂದು ಕಡೆ ನಿರಾಸೆಯಾಯಿತು. ಮತ್ತೆ ನಾನು ಅಮ್ಮನಿಗೆ ಕೇಳಿದೆ, ನೀವು ಏನು ಮಾಡುತ್ತಿದ್ದೀರಾ? ಅವರು ನನ್ನನ್ನು ನೋಡಿದರೆ ಖಂಡಿತ ಒಪ್ಪಿಕೊಳ್ಳುವುದಿಲ್ಲ. ನೀವು ನನ್ನ ಬಗ್ಗೆ ಅವರಲ್ಲಿ ಹೇಳಿರೋದಿಲ್ಲ ಎಂದಾಗ, ಇಲ್ಲ ಇಲ್ಲ, ನಾನೇಕೆ ನಿನ್ನ ಬಗ್ಗೆ ಹೇಳದೇ ಇರಲಿ? ನಾನು ನಿನ್ನ ಬಗ್ಗೆ ಎಲ್ಲವನ್ನು ಹೇಳಿದ್ದೇನೆ. ನೀನು ಮಿಠಾಯಿ ಅಂಗಡಿ ಇಟ್ಟು ಮಾರುತ್ತಿರುವುದು, ಅದರಿಂದ ನೀನು ಚೆನ್ನಾಗಿ ಸಂಪಾದನೆ ಮಾಡುತ್ತಿರುವುದು ಎಲ್ಲವನ್ನು ನಾನು ಅವರಿಗೆ ಹೇಳಿದೆ. ಅಗತ್ಯವಿದ್ದರೆ ನೀವು ಅವನನ್ನು ಬಂದು ನೋಡಬಹುದು ಎಂದು ಕೇಳಿದೆ. ಆಗ ಅವರು, ನಾವು ನಿಮ್ಮ ಅಂಗಡಿಯ ಬಗ್ಗೆ ಕೇಳಿದ್ದೇವೆ. ನಗರದ ಪ್ರತಿಯೊಬ್ಬ ವ್ಯಕ್ತಿಗೂ ನಿಮ್ಮ ಮಗನ ಬಗ್ಗೆ ತಿಳಿದಿರುವ ಕಾರಣ ನಾವು ಅವರನ್ನು ನೋಡುವ ಅಗತ್ಯವಿಲ್ಲ ಎಂದು ಹೇಳಿದರು. ಮಗ ಚೆನ್ನಾಗಿ ದುಡ್ಡು ಸಂಪಾದನೆ ಮಾಡುತ್ತಾನೆ ಎಂದು ಅರ್ಥ ಮಾಡಿಕೊಂಡ ಹುಡುಗಿಯ ತಂದೆಗೆ ತುಂಬ ಖುಷಿಯಾಯಿತು. ಮತ್ತು ನನ್ನ ಮಗಳು ಈ ಮನೆಯಲ್ಲಿ ತುಂಬ ಸಂತೋಷವಾಗಿರುತ್ತಾಳೆ ಎಂದು ತಿಳಿದ ಹುಡುಗಿಯ ತಂದೆ ಅವರ ಮಗಳ ಕೈಯನ್ನು ನಿನ್ನ ಕೈಗೆ ಇಟ್ಟು ಬೇಗ ಮದುವೆ ಮಾಡಿಕೊಡಲು ನಿರ್ಧರಿಸಿದ್ದಾರೆ. ನಾನು ಕೂಡ ನಾಳೆ ನಮ್ಮ ಇಡೀ ಕುಟುಂಬ ಸಮೇತ ನನ್ನ ಸೊಸೆಗೆ ಚಿನ್ನದ ಬಳೆ, ಓಲೆ ಮತ್ತು ರೇಷ್ಮೆ ಸೀರೆಯನ್ನು ತೆಗೆದುಕೊಂಡು ಹೋಗಿ ಕೊಟ್ಟು ನಮ್ಮ ಮತ್ತು ಅವರ ಮನೆಯ ಬಾಂಧವ್ಯವನ್ನು ಗಟ್ಟಿಗೊಳಿಸುತ್ತೇನೆ ಎಂದು ನಿರ್ಧಾರ ಮಾಡಿದ್ದೇನೆ ಎಂದು ನನ್ನ ತಾಯಿ ಹೇಳಿದರು.
ಇದನ್ನೆಲ್ಲ ಕೇಳಿ ನನಗೆ ನನ್ನ ಕಿವಿಯನ್ನು ನಾನೇ ನಂಬಲಾಗಲಿಲ್ಲ. ಅಮ್ಮ ನನ್ನೊಂದಿಗೆ ತಮಾಷೆ ಮಾಡುತ್ತಿದ್ದಾಳೆ ಎಂದು ನನಗೆ ಭಾಸವಾಗುತ್ತಿತ್ತು. ಆಗ ನನ್ನ ಅತ್ತಿಗೆ ನನಗೆ ಹೇಳಿದರು, ಹೌದು, ಹುಡುಗಿ ನೋಡಲು ತುಂಬ ಸುಂದರವಾಗಿದ್ದಾಳೆ. ನಿನ್ನ ತಾಯಿ ಹೇಳುತ್ತಿರುವುದೆಲ್ಲ ಸತ್ಯ. ಹುಡುಗಿಯ ಮನೆಯವರು ನಿನ್ನ ಸಿಹಿ ತಿಂಡಿಯ ಬಗ್ಗೆ ಮತ್ತು ಜನ ಅದರ ಬಗ್ಗೆ ಮಾತನಾಡುವುದನ್ನು ಕೇಳಿದ್ದಾರೆ. ರಾಹುಲ್ ಮಾಡುವ ಸಿಹಿ ತಿಂಡಿಯಷ್ಟೇ ಅವನ ಮನಸ್ಸು ಕೂಡ ತುಂಬ ಸಿಹಿಯಾಗಿದೆ ಎಂದು ಜನರು ಹೇಳುತ್ತಿರುವುದನ್ನು ನಾವು ಕೇಳಿದ್ದೇವೆ ಎಂದು ಅವರು ಹೇಳುತ್ತಿದ್ದರು. ಅಂಥವರ ಕೈ ಹಿಡಿಯುತ್ತಿರುವುದು ನನ್ನ ಮಗಳ ಪುಣ್ಯ. ನನ್ನ ಮಗಳು ತುಂಬ ಭಾಗ್ಯಶಾಲಿ ಎಂದು ಹೇಳುತ್ತಿದ್ದರು. ಅತ್ತಿಗೆಯ ಬಾಯಿಯಿಂದ ಈ ಮಾತುಗಳನ್ನು ಕೇಳಿದ ನನಗೆ ತುಂಬ ಶಾಕ್ ಆಯಿತು. ಅದನ್ನು ಕೇಳಿ ನನಗೆ ಸಂತೋಷವೂ ಆಯಿತು. ಎಲ್ಲರಿಗೂ ಜೀವನದಲ್ಲಿ ಸುಂದರವಾದ ಹೆಂಡತಿ ಇರಬೇಕು ಎಂದು ಆಸೆ ಪಡುತ್ತಾರೆ. ಆದರೆ ನಾನು ಆ ಸುಂದರ ಹುಡುಗಿಯ ಫೋಟೋ ನೋಡಿದಾಗ ಎಲ್ಲೋ ಕಳೆದು ಹೋದೆ. ಮತ್ತು ನಾನು ಎಲ್ಲ ಹುಡುಗರ ಹಾಗೆ ಸ್ಮಾರ್ಟ್ ಆಗಿದ್ದರೆ ಈ ಹುಡುಗಿಗೆ ತಕ್ಷಣ ಪ್ರಪೋಸ್ ಮಾಡುತ್ತಿದ್ದೆ ಎಂದು ಅನಿಸುತ್ತಿತ್ತು. ಯಾವುದೇ ಸುಂದರ ಹುಡುಗಿಯನ್ನು ನೋಡಿದರೂ ನನಗೆ ನನ್ನ ಬಗ್ಗೆ ಮುಜುಗರವಾಗುತ್ತಿತ್ತು. ಆದರೆ ಈಗ ನನ್ನ ಬದುಕಿಗೆ ಒಬ್ಬ ಸುಂದರ ಹುಡುಗಿ ಬಂದು ಸೇರಲಿದ್ದಾಳೆ ಎಂದು ಖುಷಿಯಾಯಿತು, ಸಂತೋಷವಾಯಿತು. ಏಕೆಂದರೆ ನನ್ನ ಜೀವನದಲ್ಲಿ ಅಷ್ಟೊಂದು ಸುಂದರವಾದ ಹುಡುಗಿ ಬರುತ್ತಾಳೆ ಎಂದು ನಾನು ನಿರೀಕ್ಷಿಸಿರಲಿಲ್ಲ. ನನ್ನ ತಾಯಿ ಅವಳಿಗೆ ತುಂಬ ಉಡುಗೊರೆಗಳನ್ನು ತಂದಿದ್ದಳು. ಏಕೆಂದರೆ ನನ್ನ ಅಣ್ಣ ಮದುವೆಯಾದಾಗ ನನ್ನ ಅತ್ತಿಗೆಗೆ ಅಮ್ಮ ಇದೇ ರೀತಿಯ ಉಡುಗೊರೆಗಳನ್ನು ತಂದಿದ್ದಳು. ಮತ್ತು ನಾನು ಈ ಮನೆಯ ಕಿರಿಯ ಮಗ. ನನ್ನನ್ನು ಕಂಡರೆ ಎಲ್ಲರಿಗೂ ಬಹಳ ಪ್ರೀತಿ ಇತ್ತು. ನನ್ನ ಮದುವೆಯಿಂದ ಮನೆಯವರೆಲ್ಲ ತುಂಬ ಸಂತೋಷವಾಗಿದ್ದರು. ನಮ್ಮ ಮದುವೆಯನ್ನು ತುಂಬ ಜೋರಾಗಿ ವಿಜೃಂಭಣೆಯಿಂದ ಆಚರಿಸಲಾಯಿತು. ಇನ್ನು ಹುಡುಗಿಯ ಅಪ್ಪನಂತೂ ನನ್ನನ್ನು ಅಳಿಯನನ್ನಾಗಿ ಮಾಡಿಕೊಂಡಿದ್ದಕ್ಕೆ ಬಹಳ ಸಂತೋಷಪಟ್ಟರು. ಅವರು ತುಂಬ ಬಡವರಾಗಿದ್ದರಿಂದ ಮಗಳ ಮದುವೆಗೆ ಎಷ್ಟು ಸಾಧ್ಯವೋ ಅಷ್ಟು ವ್ಯವಸ್ಥೆ ಮಾಡಿದ್ದರು. ಆದರೆ ನಮಗೆ ಈ ವಿಷಯದ ಬಗ್ಗೆ ಯಾವುದೇ ಸಮಸ್ಯೆ ಇರಲಿಲ್ಲ. ಈ ಮದುವೆಯಿಂದ ಎಲ್ಲರೂ ತೃಪ್ತರಾಗಿದ್ದರು. ನೀಲಾಳನ್ನು ಅವರ ತಂದೆ ತಾಯಿ ಅವರ ಮನೆಯಿಂದ ಬೀಳ್ಕೊಟ್ಟರು. ಇನ್ನು ಮುಂದೆ ನೀಲಾ ನಮ್ಮ ಜವಾಬ್ದಾರಿಯಾಗಿದ್ದಳು. ಇನ್ನು ಮದುವೆಗೆಂದು ನಮ್ಮ ಮನೆಯನ್ನು ನನ್ನ ತಂದೆ ತುಂಬ ಸುಂದರವಾಗಿ ಅಲಂಕರಿಸಿದ್ದರು. ನೀಲಾಳನ್ನು ನಮ್ಮ ಮನೆಯವರು ಎಲ್ಲರೂ ಪ್ರೀತಿಯಿಂದ ಸ್ವಾಗತಿಸಿದರು. ಅಂದಿನ ದಿನವೇ ನನ್ನ ಪ್ರಸ್ತುತ ಕಾರ್ಯವಿತ್ತು. ನೀಲಾಳನ್ನು ಅಲಂಕಾರ ಮಾಡಿ ನನ್ನ ರೂಮಿಗೆ ಕಳುಹಿಸಲಾಗಿತ್ತು. ಆ ದಿನ ರಾತ್ರಿ ನಾನು ನನ್ನ ಕೋಣೆಗೆ ಹೋಗುವಾಗ ಯೋಚಿಸುತ್ತಿದ್ದೆ, ಇನ್ನು ಮುಂದೆ ನನ್ನ ಜೀವನ ಬದಲಾಗುತ್ತದೆ. ಏಕೆಂದರೆ ಅಂತಹ ಸುಂದರ ಹುಡುಗಿ ನನ್ನ ಜೀವನಕ್ಕೆ ಬಂದಿದ್ದಾಳೆ. ನಾನು ನನ್ನ ಹೆಂಡತಿಯನ್ನು ರಾಜಕುಮಾರಿಯ ಥರ ನೋಡಿಕೊಳ್ಳುತ್ತೇನೆ. ನನಗೆ ಆ ದೇವರ ದಯೆಯಿಂದ ಹಣದ ಕೊರತೆ ಇಲ್ಲ. ಅವಳು ಏನನ್ನು ಇಷ್ಟಪಡುತ್ತಾಳೋ ಅದರಂತೆ ನಾನು ನಡೆದುಕೊಳ್ಳಬೇಕೆಂದು ಮತ್ತು ಏನು ಕೇಳಿದರೂ ಅದನ್ನು ನಾನು ಕೊಡಿಸಬೇಕೆಂದುಕೊಂಡೆ. ಆದರೆ ಈ ದಿನ ನಾನು ಅವಳಿಗಾಗಿ ಏನಾದರೂ ಗಿಫ್ಟ್ ಕೊಡಬೇಕೆಂದು ಅಂದುಕೊಂಡೆ. ಆದರೆ ನನಗೆ ಅವಳಿಗೆ ಯಾವ ಗಿಫ್ಟನ್ನು ತೆಗೆದುಕೊಳ್ಳಬೇಕು, ಅವಳು ಯಾವುದನ್ನು ಇಷ್ಟಪಡುತ್ತಾಳೆ ಎಂದು ನನಗೆ ತಿಳಿದಿರಲಿಲ್ಲ. ಆದರೂ ಅವಳಿಗಾಗಿ ನಾನು ಕೆಲವು ಗಿಫ್ಟ್ಗಳನ್ನು ಖರೀದಿಸಿದೆ. ಖಂಡಿತ ಇವು ಅವಳಿಗೆ ತುಂಬ ಇಷ್ಟ ಆಗುತ್ತದೆ ಎನ್ನುವ ಭರವಸೆ ನನಗೆ ಇತ್ತು. ಸಾಮಾನ್ಯವಾಗಿ ಹೆಣ್ಣು ಮಕ್ಕಳಿಗೆ ಬಳೆ, ಸೀರೆ, ಚಪ್ಪಲಿ, ಒಡವೆಗಳೆಂದರೆ ತುಂಬ ಇಷ್ಟಪಡುತ್ತಾರೆ. ಎಲ್ಲ ಹುಡುಗಿರಂತೆ ನನ್ನ ಹೆಂಡತಿಯು ಕೂಡ ಇದನ್ನೆಲ್ಲ ನೋಡಿ ತುಂಬ ಖುಷಿ ಪಡುತ್ತಾಳೆ ಎಂದು ಯೋಚನೆ ಮಾಡುತ್ತಾ ರೂಮಿನ ಬಾಗಿಲು ತೆಗೆದು ಒಳ ಹೋದೆ. ಎದುರಿಗಿನ ದೃಶ್ಯವನ್ನು ನೋಡಿ ಬೆಚ್ಚಿಬಿದ್ದೆ. ನಾವು ಮದುವೆಯ ದಿನ ಒಬ್ಬರನ್ನೊಬ್ಬರು ಸರಿಯಾಗಿ ಮುಖ ನೋಡಿಕೊಳ್ಳಲು ಆಗಿರಲಿಲ್ಲ. ಏಕೆಂದರೆ ನಮ್ಮ ಮುಖದ ಸುತ್ತ ಹೂವಿನ ಅಲಂಕಾರ ಮಾಡಲಾಗಿತ್ತು ಮತ್ತು ನನ್ನಲ್ಲಿ ನಾಚಿಕೆಯ ಹೆಚ್ಚಾಗಿದ್ದರಿಂದ ಕತ್ತೆತ್ತಿ ಅವಳ ಮುಖವನ್ನು ಸಹ ನಾನು ನೋಡಲು ಸಾಧ್ಯವಾಗಿರಲಿಲ್ಲ. ಇಂದು ನಮ್ಮಿಬ್ಬರ ಮೊದಲ ರಾತ್ರಿಯಾಗಿದೆ. ಇಂದು ನಾನು ಅವಳನ್ನು ಮದುಮಗಳ ರೂಪದಲ್ಲಿ ನೋಡುತ್ತಾ ಅವಳ ಮುಖದ ಸೆರಗನ್ನು ಸರಿಸುತ್ತಾ ಅವಳ ಸೌಂದರ್ಯವನ್ನು ಹೊಗಳಬೇಕೆಂದುಕೊಂಡಿದ್ದೆ. ನಾನು ನಿನ್ನನ್ನು ತುಂಬ ಪ್ರೀತಿಸುತ್ತೇನೆ. ಇಂದು ನಮ್ಮ ಮೊದಲನೆಯ ರಾತ್ರಿಯಾಗಿದೆ. ಇನ್ನು ಮುಂದೆ ನಮ್ಮ ಸಂಬಂಧ ಚೆನ್ನಾಗಿ ನಡೆದುಕೊಂಡು ಹೋಗುತ್ತದೆ ಎಂದು ಅವಳಿಗಾಗಿ ತಂದಿದ್ದ ಚಿನ್ನದ ಸರವನ್ನು ಅವಳ ಕತ್ತಿಗೆ ನಾನೇ ನನ್ನ ಕೈಯಾರೆ ಹಾಕಬೇಕು ಎಂದುಕೊಂಡಿದ್ದೆ. ಆದರೆ ಇಲ್ಲಿನ ದೃಶ್ಯವನ್ನು ನೋಡಿ ನನಗೆ ಭಯವಾಗಿತ್ತು. ನೀಲಾ ಅವಳ ಮದುವೆಯ ಬಟ್ಟೆಯ ಆಭರಣಗಳನ್ನೆಲ್ಲ ಬಿಚ್ಚಿ ಮಂಚದ ಮೇಲೆ ಇಟ್ಟಿದ್ದಳು ಮತ್ತು ಅವಳು ಸೋಫಾದಲ್ಲಿ ತುಂಬ ಕೋಪಗೊಂಡವಳಂತೆ ಕುಳಿತಿದ್ದಳು. ನನಗೆ ಅದನ್ನು ನೋಡಿ ಸ್ವಲ್ಪ ಆಶ್ಚರ್ಯವಾಯಿತು. ನಾನು ಅವಳ ಪಕ್ಕದಲ್ಲಿ ಹೋಗಿ ಸೋಫಾದಲ್ಲಿ ಕುಳಿತುಕೊಂಡೆ ಮತ್ತು ಅವಳನ್ನು ಕೇಳಿದೆ, ನೀನೇಕೆ ಆ ಬಟ್ಟೆಗಳನ್ನೆಲ್ಲ ತೆಗೆದು ಮಾಮೂಲಿ ಒಂದು ಚೂಡಿದಾರ ಹಾಕಿಕೊಂಡು ಕುಳಿತಿದ್ದೀಯಾ ಎಂದು ಕೇಳಿದಾಗ ಅವಳು ಏನನ್ನೂ ಮಾತನಾಡಲಿಲ್ಲ. ಆದರೆ ಅವಳ ಮುಖದಲ್ಲಿ ಕೋಪ ಎದ್ದು ಕಾಣುತ್ತಿತ್ತು. ಆ ಕೋಪದಲ್ಲಿಯೂ ಅವಳು ನೋಡಲು ತುಂಬ ಸುಂದರವಾಗಿ ಕಾಣುತ್ತಿದ್ದಳು. ನಾನು ಹಾಸಿಗೆಯ ಮೇಲಿದ್ದ ಅವಳ ಬಟ್ಟೆ ಒಡವೆಗಳನ್ನೆಲ್ಲ ಎತ್ತಿ ಬ್ಯಾಗ್ನಲ್ಲಿ ಜೋಡಿಸಿ ನಮ್ಮ ರೂಮಿನ ಕಬೋರ್ಡ್ನಲ್ಲಿ ಇಟ್ಟೆ. ನನಗೆ ನನ್ನ ಕೆಲವು ಸ್ನೇಹಿತರು ಹೇಳುತ್ತಿದ್ದರು, ಮೊದಲ ರಾತ್ರಿ ಹೆಂಡತಿಯರು ಸಣ್ಣ ಸಣ್ಣ ವಿಷಯಗಳಿಗೆ ಮುನಿಸಿಕೊಳ್ಳುತ್ತಾರೆ. ನಾವು ಅವರನ್ನು ಪ್ರೀತಿಯಿಂದ ಸಮಾಧಾನಪಡಿಸಬೇಕು ಎಂದು ಹೇಳುವುದನ್ನು ನಾನು ಕೇಳಿದ್ದೆ. ಅದರಂತೆ ನಾನು ಕೂಡ ಅವಳನ್ನು ಸಮಾಧಾನಪಡಿಸಲು ನೋಡಿದೆ. ಆದರೆ ಅವಳು ತುಂಬ ಕೋಪಗೊಂಡಿದ್ದಳು. ನಾನು ಅವಳನ್ನು ಈ ರೀತಿ ನೋಡಲು ಇಷ್ಟಪಡಲಿಲ್ಲ. ಅವಳಿಗೆ ಇಷ್ಟು ಕೋಪವಾದರೂ ಏಕೆ ಎಂದು ನನಗೆ ತಿಳಿಯಲಿಲ್ಲ. ನಾನು ಅವಳ ಜೊತೆ ಇಲ್ಲಿಯವರೆಗೂ ಒಂದು ಹಾಯ್ ಕೂಡ ಹೇಳಿರಲಿಲ್ಲ. ಈ ದಿನ ನಾನು ಅವಳ ಬಳಿ ಮೊದಲ ಬಾರಿಗೆ ಮಾತನಾಡಲು ಹೊರಟಿದ್ದೆ. ಆಗ ಅವಳು ತನ್ನ ತಲೆಯನ್ನು ತಗ್ಗಿಸಿ ನನಗೆ ಆ ಭಾರವಾದ ಬಟ್ಟೆ ಮತ್ತು ಒಡವೆಗಳನ್ನು ಧರಿಸಿ ಹೆಚ್ಚು ಹೊತ್ತು ಕೂರಲು ಆಗುವುದಿಲ್ಲ
ಎಂದು ಹೇಳಿದಳು. ಆಗ ನಾನು, ನನ್ನನ್ನು ದಯವಿಟ್ಟು ಕ್ಷಮಿಸಿ. ನೀವು ತುಂಬ ಹೊತ್ತಿನಿಂದ ನನಗಾಗಿ ಕಾಯುತ್ತಾ ಕುಳಿತಿದ್ದೀರಾ ಎಂದು ನನಗೆ ತಿಳಿದಿರಲಿಲ್ಲ. ನಾನು ಬೇಗ ಬರಬೇಕಿತ್ತು. ನನ್ನನ್ನು ಕ್ಷಮಿಸಿ ಎಂದು ಕೇಳಿದೆ. ಆದರೆ ಅವಳು ನನ್ನ ಆ ಪ್ರಶ್ನೆಗೆ ಏನೂ ಉತ್ತರ ನೀಡದೆ ಸೋಫಾದಿಂದ ಎದ್ದು ಸೀದಾ ಹಾಸಿಗೆಯ ಬಳಿ ಹೋದಳು. ಆಗ ನಾನು ಕೂಡ ಎದ್ದು ಸೀದಾ ಹಾಸಿಗೆಯ ಬಳಿ ಹೋಗಿ ಅವಳ ಪಕ್ಕದಲ್ಲಿ ಕುಳಿತೆ ಮತ್ತು ನಾನು ಅವಳಿಗಾಗಿ ತಂದಿದ್ದ ಉಡುಗೊರೆಯನ್ನು ಅವಳ ಮುಂದೆ ಇಟ್ಟೆ. ಆದರೆ ಅವಳು ಅದನ್ನು ತಿರುಗಿಯೂ ಸಹ ನೋಡಲಿಲ್ಲ. ನಾನು ತೆಗೆದು ಅವಳಿಗೆ ಕೊಡೋಣ ಎಂದುಕೊಂಡಾಗ ಅವಳು ಅದನ್ನು ಮುಟ್ಟಲು ಸಹ ತಿರಸ್ಕರಿಸಿದಳು. ಮತ್ತೆ ಹೇಳಿದಳು, ಇವುಗಳನ್ನು ನಾನು ಮುಟ್ಟಿದರೆ ಡಬಲ್ ಆಗುತ್ತವೆ ಎಂದು. ನೀನು ಏನು ಹೇಳುತ್ತಿದ್ದೀಯಾ? ನಾನು ನಿನಗಾಗಿ ಆಸೆಪಟ್ಟು ಈ ಗಿಫ್ಟುಗಳನ್ನು ತಂದಿದ್ದೇನೆ. ನೀನು ಈ ರೀತಿ ಮಾತನಾಡಿದರೆ ನನಗೆ ನೋವಾಗುತ್ತದೆ. ನೋಡಿ, ನನ್ನ ಹೆಸರು ನೀಲಾ. ನೀವು ನನ್ನನ್ನು ಅದೇ ಹೆಸರಿನಲ್ಲಿ ಕರೆಯಿರಿ. ಸರಿ ಆಯಿತು, ನಾನು ನಿನ್ನನ್ನು ನೀಲಾ ಅಂತಾನೆ ಕರಿತೀನಿ. ಆದರೆ ನಾನು ಇಷ್ಟು ಪ್ರೀತಿಯಿಂದ ತಂದಿರುವ ಒಡವೆಗಳನ್ನು ನೀವು ನನ್ನ ಜೊತೆ ಕೂತು ಒಮ್ಮೆ ನೋಡಬೇಕಲ್ಲವೇ? ನನಗೆ ನಿನ್ನ ಪಕ್ಕದಲ್ಲಿ ಕುಳಿತುಕೊಳ್ಳಲು ಇಷ್ಟ ಇಲ್ಲ. ನೀವು ಯಾಕೆ ಈ ಗಿಫ್ಟುಗಳನ್ನು ತಂದಿದ್ದೀರಾ ಎಂದು ನನಗೆ ಚೆನ್ನಾಗಿ ಗೊತ್ತು. ನಾನು ನಿನಗಾಗಿ ಈ ಕೆಲಸಗಳನ್ನು ಮಾಡಲೇಬೇಕು, ಏಕೆಂದರೆ ನಾನು ನಿನ್ನ ಗಂಡ. ಒಬ್ಬ ಗಂಡ ಹೆಂಡತಿಗೆ ಇದನ್ನಲ್ಲದೆ ಇನ್ನೇನು ಮಾಡಬೇಕು? ನಾವಿಬ್ಬರು ಮದುವೆಯಾಗಿದ್ದೇವೆ. ಇಂದು ನಮ್ಮ ಮೊದಲ ರಾತ್ರಿ ಎಂದು ಹೇಳುತ್ತಿದ್ದಾಗ ಅವಳು ನನಗೆ ನೇರವಾಗಿ ಹೇಳಿದಳು, ನೋಡಿ, ಈ ಮದುವೆ ನನ್ನ ಇಷ್ಟದಂತೆ ಆಗಿಲ್ಲ. ನನ್ನ ತಂದೆ ತಾಯಿ ಬಲವಂತವಾಗಿ ನನ್ನನ್ನು ಒಪ್ಪಿಸಿ ಮದುವೆ ಮಾಡಿದ್ದಾರೆ. ನನಗೇನು ಹುಚ್ಚು ನಾಯಿ ಕಡಿದಿತ್ತೆ ನಿನ್ನಂಥವರನ್ನು ಮದುವೆಯಾಗೋದಕ್ಕೆ? ನಾನು ಇಷ್ಟೊಂದು ಸುಂದರವಾಗಿರುವಾಗ ನಿಮ್ಮಂತಹ ಕಪ್ಪು ಬಣ್ಣ ಹೊಂದಿರುವ ಪ್ರಬುದ್ಧ ನನ್ನ ಮದುವೆಯಾಗುವುದಕ್ಕೆ ನನಗೇನು ತಲೆ ಕೆಟ್ಟಿದೆಯೇ? ನನ್ನ ತಂದೆ ತಾಯಿ ತುಂಬ ಬಡವರಾಗಿದ್ದರಿಂದ ನಿಮಗೆ ಮದುವೆ ಮಾಡಿಕೊಟ್ಟರು. ಬಡವರ ಹೆಣ್ಣು ಮಕ್ಕಳ ಮದುವೆ ಬಡವರ ಹುಡುಗರೊಂದಿಗೆ ಮಾತ್ರ ನಡೆಯುತ್ತದೆ. ನೀವು ತುಂಬ ಶ್ರೀಮಂತರು, ಅಲ್ಲಿ ನನ್ನ ಮಗಳು ಸುಖವಾಗಿರುತ್ತಾಳೆ ಎಂದು ಅವರು ನನ್ನನ್ನು ನಿಮ್ಮ ಜೊತೆ ಮದುವೆ ಮಾಡಿದ್ದಾರೆ. ಅವರಿಗೆ ಶ್ರೀಮಂತ ಅಳಿಯ ಸಿಕ್ಕಿದ್ದಾನೆ ಎಂಬ ಖುಷಿ ಇರಬಹುದು, ಆದರೆ ನನಗೆ ನೀವು ಇಷ್ಟ ಇಲ್ಲ. ನಾನು ನಿನ್ನನ್ನು ಪತಿಯಾಗಿ ಎಂದಿಗೂ ಒಪ್ಪಿಕೊಳ್ಳುವುದಿಲ್ಲ. ನೀನು ನನ್ನಿಂದ ದೂರ ಇರು. ನಾನು ನಿಮ್ಮನ್ನು ಮದುವೆಯಾಗಿದ್ದೇನೆ ಅಂದಾಕ್ಷಣ ನೀವು ಹೇಳಿದಾಗೆಲ್ಲ ಕೇಳ್ತೀನಿ ಅಂತ ಅಲ್ಲ, ಅಥವಾ ನಿಮ್ಮಮ್ಮ ಬಳಸಿಕೊಳ್ಳೋಕೆ ತಂದಿರೋ ಗೊಂಬೆ ನಾನಲ್ಲ ಅಂತ ಹೇಳಿ ಸುಮ್ಮನೆ ನಿಂತು ಬಿಟ್ಟಳು. ಇದನ್ನೆಲ್ಲ ಕೇಳಿದ ನನ್ನ ಎದೆ ದಸಕ್ಕೆಂದಿತು. ಅವಳ ಒಂದೊಂದು ಮಾತುಗಳು ನನ್ನ ಎದೆಗೆ ಬಾಣದಂತೆ ನಾಟಿ ನೋವು ನೀಡುತ್ತಿದ್ದವು. ಆದರೆ ನಾನು ಈಗಲೂ ನನ್ನ ಮುಖದ ಮೇಲೆ ನಗು ಕಳೆದುಕೊಳ್ಳಲಿಲ್ಲ. ಅವಳಿಗೆ ಹೇಳಿದೆ, ನೀನು ಹೇಳಿದ್ದೆ ಸರಿ. ನೀನು ನಿನಗೆ ಇಷ್ಟ ಬಂದಂತೆ ಈ ಮನೆಯಲ್ಲಿ ಇರು. ನಿನಗೆ ನನ್ನ ಜೊತೆ ಕೂರಲು ಮಾತಾಡಲು ಇಷ್ಟವಿಲ್ಲದಿದ್ದರೂ ಪರವಾಗಿಲ್ಲ. ನಿನ್ನಿಷ್ಟದಂತೆ ಆಗಲಿ, ನೀನೇ ಹೇಳು. ನಾನು ನಿನ್ನನ್ನು ಮೊದಲ ರಾತ್ರಿಯಲ್ಲಿ ಖುಷಿಯಾಗಿರಬೇಕೆಂದರೆ ಏನು ಮಾಡಬೇಕು? ನೀವು ಒಮ್ಮೆ ನಾನು ತಂದಿರುವ ಉಡುಗೊರೆ ತೆಗೆದು ನೋಡಿ. ನಿಮಗೆ ಅವು ಖಂಡಿತ ಇಷ್ಟ ಆಗುತ್ತದೆ ಎಂದು ಹೇಳಿದಾಗ ಅವಳು ಅವುಗಳನ್ನು ತೆಗೆದುಕೊಂಡು ಹೋಗಿ ಒಂದು ಟೇಬಲ್ ಮೇಲೆ ಇಟ್ಟಳು. ಆಗ ನನಗೆ ಅರ್ಥವಾಯಿತು ಅವಳಿಗೆ ಆ ಗಿಫ್ಟುಗಳು ಇಷ್ಟವಿಲ್ಲ ಎಂದು. ಕೊನೆಗೆ ನಾನು ಇನ್ನೇನು ಮಾಡಲು ಸಾಧ್ಯವಿಲ್ಲ ಎಂದು ತಿಳಿದು ನಾನು ಅವರನ್ನು ಯಾವುದಕ್ಕೂ ಒತ್ತಾಯ ಮಾಡದೆ ನನ್ನ ನೋವನ್ನು ನಿಯಂತ್ರಿಸಿಕೊಂಡು ಮಲಗಿಕೊಂಡೆ. ಅದಾದ ಮೇಲೆ ನಾನು ಅವಳ ಮುಂದೆ ಮೌನವಾಗಿರಲು ಪ್ರಯತ್ನಿಸಿದೆ. ಆಗ ಅವಳು ಸೋಫಾ ಮೇಲೆ ಮಲಗಿಕೊಳ್ಳಲು ಹೋದಳು. ಆಗ ನಾನು ಅವಳಿಗೆ, ನೀನು ಮಂಚದ ಮೇಲೆ ಮಲಗಿಕೋ, ನಾನು ಸೋಫಾದಲ್ಲಿ ಮಲಗಿಕೊಳ್ಳುತ್ತೇನೆ ಎಂದು ಹೇಳಿದೆ. ನಂತರ ಅವಳು ಹೋಗಿ ಮಂಚದಲ್ಲಿ ಮಲಗಿಕೊಂಡಳು. ನಾನು ಸೋಫಾದಲ್ಲಿ ಮಲಗಿಕೊಂಡೆ. ಇದಾದ ಮೇಲೆ ನೀಲಾ ತನ್ನ ಪ್ರೀತಿಯ ಲಾಭವನ್ನು ಪಡೆದುಕೊಳ್ಳಲು ಶುರು ಮಾಡಿಕೊಂಡಳು. ಬೆಳಗ್ಗೆ ಎದ್ದು ರೆಡಿಯಾಗಿ ಡೈನಿಂಗ್ ಟೇಬಲ್ ಮೇಲೆ ಎಲ್ಲರೂ ತಿಂಡಿ ತಿನ್ನುತ್ತಿದ್ದರು. ನನ್ನ ಪಕ್ಕದಲ್ಲಿ ಕೂತು ತಿಂಡಿ ತಿನ್ನಲು ಅವಳು ಇಷ್ಟಪಡಲಿಲ್ಲ. ಮನೆಯಲ್ಲಿ ತುಂಬ ಬೋರ್ ಆಗ್ತಿತ್ತು. ಮನೆಯಲ್ಲಿ ಯಾವುದೇ ಕೆಲಸವೂ ಕೂಡ ಇರಲಿಲ್ಲ. ನಂತರ ನಾನು ಅಂಗಡಿಗೆ ಹೊರಟು ಹೋದೆ. ಮದುವೆಯಾದ ಮೇಲೆ ಹೊರಗಡೆ ಸುತ್ತಾಡೋಣ ಎಂದು ಒಂದು ವಾರ ರಜೆ ಹಾಕಿ ನನ್ನ ಹೆಂಡತಿಯೊಂದಿಗೆ ಸುಂದರ ಕ್ಷಣವನ್ನು ಕಳೆಯಬೇಕೆಂದುಕೊಂಡಿದ್ದೆ. ಆದರೆ ನನ್ನ ಹೆಂಡತಿ ನನ್ನ ಜೊತೆ ಮಾತನಾಡಲು ಕೂಡ ಇಷ್ಟಪಡುತ್ತಿರಲಿಲ್ಲ. ಬೇರೆ ದಾರಿ ಇಲ್ಲದೆ ನಾನು ಮತ್ತೆ ಮಿಠಾಯಿ ಅಂಗಡಿಗೆ ಹೋದೆ. ಅಲ್ಲಿ ನನ್ನನ್ನು ನೋಡಿ ಎಲ್ಲರೂ ಆಶ್ಚರ್ಯಪಟ್ಟರು. ಅಲ್ಲಿ ಕೆಲಸ ಮಾಡುವವರೆಲ್ಲ, ಇದೇನು ನೀವು ಅಂಗಡಿಗೆ ಇಷ್ಟು ಬೇಗ ಬಂದು ಬಿಟ್ಟಿದ್ದೀರಾ? ಹೊಸದಾಗಿ ಮದುವೆಯಾಗಿದ್ದೀರಿ, ಪತ್ನಿಯ ಜೊತೆ ಸ್ವಲ್ಪ ಸಮಯ ಕಳೆಯಬೇಕಲ್ಲವೇ? ಪತ್ನಿ ಕಡೆನೂ ಸ್ವಲ್ಪ ಗಮನ ಹರಿಸಿ, ಏಕೆಂದರೆ ಹೆಂಡತಿ ಈ ಸಮಯದಲ್ಲಿ ನಿಮ್ಮ ಜೊತೆಯನ್ನು ಬಯಸುತ್ತಾಳೆ. ಜೀವನದಲ್ಲಿ ಮತ್ತೆ ಇಂತಹ ಸಮಯ ಬರುವುದಿಲ್ಲ ಎಂದು ಹೇಳಿದರು. ಆದರೆ ನಾನು ಮದುವೆಯಾಗಿ ಪಡುತ್ತಿರುವ ಪಾಡು ಅವರಿಗೆ ಹೇಗೆ ಹೇಳಲಿ ಎಂದು ಅವರಿಗೆ ಅವರವರ ಕೆಲಸ ನೋಡಿಕೊಳ್ಳಲು ಹೇಳಿದೆ. ನನ್ನ ಕೆಲಸವನ್ನು ನಾನು ಶುರು ಮಾಡಿದೆ. ಆ ದಿನ ಸಂಜೆ ಅಂಗಡಿಯಲ್ಲಿ ಒಬ್ಬನೇ ಕುಳಿತಿದ್ದೆ. ಅದೇ ಹುಡುಗಿ ಅಂಗಡಿಯ ಬಳಿ ಬಂದು ಸಿಹಿ ತಿಂಡಿಗಳನ್ನು ನೋಡುತ್ತಿದ್ದಾಗ ಅವಳಿಗೆ ಆಸೆ ಆಗಿರಬೇಕು ಅನಿಸಿತು. ನಾನು ಅವಳಿಗೆ ಗಲ್ಲದ ಪೆಟ್ಟಿಗೆಯಿಂದ ದುಡ್ಡನ್ನು ತೆಗೆದುಕೊಂಡು ಕೊಟ್ಟೆ. ಆದರೆ ಅವಳು ಆ ಹಣವನ್ನು ತೆಗೆದುಕೊಳ್ಳಲು ನಿರಾಕರಿಸಿದಳು. ಮತ್ತೆ ನಾನು ಸಂಜೆಯಾಗುತ್ತಿದ್ದಂತೆ ಅಂಗಡಿಯನ್ನು ಕ್ಲೋಸ್ ಮಾಡಿ ಮನೆಗೆ ಹೊರಟೆ. ಮನೆಗೆ ಬಂದಾಗ ಮನೆಯಲ್ಲಿ ನನ್ನ ಹೆಂಡತಿಯ ವರ್ತನೆ ತುಂಬ ವಿಚಿತ್ರವಾಗಿತ್ತು. ನನ್ನ ತಂಗಿಯರು ನನ್ನ ಮದುವೆಗೆ ಎಂದು ಬಂದವರು ಮನೆಯಲ್ಲಿಯೇ ಇದ್ದರು. ಅವರ ಜೊತೆ ತೀರ ಕೆಟ್ಟದಾಗಿ ನೀಲಾ ನಡೆದುಕೊಳ್ಳುತ್ತಿದ್ದಳು. ಅಡುಗೆಯ ವಿಷಯವಾಗಿ ನನ್ನ ತಂಗಿಯರ ಬಳಿ ಅನುಚಿತವಾಗಿ ವರ್ತಿಸುತ್ತಿದ್ದಳು.
ಅವರು ಹೊಸ ಅತ್ತಿಗೆ ಜೊತೆ ಸ್ವಲ್ಪ ದಿನ ಕಾಲ ಕಳೆಯಬೇಕು ಎಂದುಕೊಂಡು ಇಷ್ಟಪಟ್ಟು ಉಳಿದುಕೊಂಡಿದ್ದರು. ಆದರೆ ಅವಳು ಅವರ ಜೊತೆಯಲ್ಲಿ ನಡೆದ ರೀತಿಯಿಂದ ಅವರು ಮನೆಯಿಂದ ಹೊರಟು ಹೋದರು. ಇದರಿಂದ ಅಮ್ಮನಿಗೂ ತುಂಬ ಕೋಪ ಬಂತು. ನಮ್ಮ ಮನೆಯಲ್ಲಿ ಇದುವರೆಗೂ ಹೆಣ್ಣು ಮಕ್ಕಳ ಮಧ್ಯ ಜಗಳವಾಗಿರಲಿಲ್ಲ ಎಂದು ತುಂಬ ನೊಂದುಕೊಂಡಿದ್ದರು. ನನ್ನ ಅತ್ತಿಗೆ ಯಾವತ್ತೂ ಕೂಡ ಅನುಚಿತವಾಗಿ ಕೆಟ್ಟ ವರ್ತನೆಯನ್ನು ತೋರಿಸಿರಲಿಲ್ಲ. ಅವರನ್ನು ಸಹ ಇವಳು ಬಿಡಲಿಲ್ಲ. ಅವರ ಜೊತೆ ಜಗಳವಾಡಲು ನಿಂತಳು. ಇದು ನನ್ನ ಮನೆ, ನಾನು ಇಷ್ಟ ಬಂದ ಹಾಗೆ ಇರುತ್ತೇನೆ, ಹಾಗೆ ಹೀಗೆ ಎಂದು ಜೋರಾಗಿ ಕೂಗಾಡಿ ಮನೆಯಲ್ಲಿ ಎಲ್ಲರ ಮನಸ್ಸನ್ನು ನೋಯಿಸಿದಳು. ಇನ್ನು ಅಡುಗೆ ಮನೆಯ ಪಾತ್ರೆ ಸಾಮಗ್ರಿಗಳೆಲ್ಲ ಚೆಲ್ಲಾಪಿಲ್ಲಿ ಆಗಿದ್ದವು. ಅತ್ತಿಗೆಯಲ್ಲಿ ಕೇಳಿದಾಗ ಅಡಿಗೆಯಲ್ಲಿ ಉಪ್ಪಿಲ್ಲ, ಅಡಿಗೆ ಚೆನ್ನಾಗಿಲ್ಲ ಎಂದು ಈ ರೀತಿ ಅಡುಗೆ ಮನೆಯನ್ನು ರಂಪಾಟ ಮಾಡಿ ಇಟ್ಟಿದ್ದಾಳೆ ನೀಲಾ ಎಂದರು. ಆದರೆ ಅಮ್ಮ ನನ್ನನ್ನು ಸಮಾಧಾನ ಮಾಡುತ್ತಾ ಅವಳಿಗೆ ಏನೂ ಹೇಳಬೇಡ ಎಂದು ಹೇಳಿದರು. ಇಷ್ಟೆಲ್ಲ ನೀಲಾ ಮಾಡುತ್ತಿದ್ದರೂ ನಾನು ಅವಳಿಗೆ ಸಮಾಧಾನ ಮಾಡಿದೆ. ಆದರೆ ಇದು ದಿನೇ ದಿನೇ ತುಂಬ ಅತಿರೇಕಕ್ಕೆ ಹೋಯಿತು. ಅವಳು ಶತ್ರುವಿನಂತೆ ನಮ್ಮ ಮನೆಯವರ ಮೇಲೆ ಹಲ್ಲೆ ಮಾಡತೊಡಗಿದಳು. ಮಾರನೇ ದಿನ ನಾನು ಕೆಲಸ ಮುಗಿಸಿ ಮನೆಗೆ ಬಂದಾಗ ಅತ್ತಿಗೆಯ ಜುಟ್ಟು ಹಿಡಿದು ಹೊಡೆಯುತ್ತಿದ್ದಳು. ಅಮ್ಮ ತಡೆಯಲು ಬಂದಾಗ ಅವರನ್ನು ಜೋರಾಗಿ ತಳ್ಳಿದಳು. ಈ ಮನೆಯಲ್ಲಿ ಅವಳದೇ ಆಧಿಪತ್ಯ ಸಾಧಿಸಲು ಹೊರಟಿದ್ದಳು. ಅವಳ ಎಲ್ಲ ಸೇಡನ್ನು ಅಮ್ಮ ಮತ್ತು ಅತ್ತಿಗೆ ಮೇಲೆ ತೋರಿಸಿದ್ದಳು. ಅವಳಿಗೆ ಈ ಮದುವೆ ಇಷ್ಟವಿಲ್ಲ. ಹಾಗಾಗಿ ಅವಳು ನನ್ನ ಕುಟುಂಬದ ಮೇಲೆ ಸೇಡು ತೀರಿಸಿಕೊಳ್ಳುವ ಹಠ ಹಿಡಿದಿದ್ದಾಳೆ ಎಂದು ನನಗೆ ತಿಳಿಯಿತು. ಆಗ ಅಮ್ಮ ಹೇಳಿದರು, ಚಿಂತೆ ಮಾಡಬೇಡ, ಅವಳಲ್ಲಿ ಕೂತು ಸಮಾಧಾನವಾಗಿ ಮಾತನಾಡು. ಅವಳು ನಿನ್ನ ಮಾತುಗಳನ್ನು ಕೇಳಬಹುದು. ಅವಳಿನ್ನು ಚಿಕ್ಕವಳು, ಅವಳಿಗೆ ಇಲ್ಲಿ ಅಡ್ಜಸ್ಟ್ ಆಗಲು ಸ್ವಲ್ಪ ದಿನಗಳು ಕಳಿಬೇಕು ಎಂದು ಹೇಳಿದರು. ಅದರಂತೆ ನಾನು ಅವಳಿಗೆ, ಈಗ ನೀನು ನನ್ನನ್ನು ಮದುವೆಯಾಗಿದ್ದೀಯಾ, ನಾನು ನಿನ್ನನ್ನು ಚೆನ್ನಾಗಿ ನೋಡಿಕೊಳ್ಳುತ್ತೇನೆ, ಅದರ ಬಗ್ಗೆ ನಿನಗೆ ಅನುಮಾನ ಬೇಡ. ನೀನು ಈ ಮನೆಯಲ್ಲಿ ನಮ್ಮ ಜೊತೆ ಬಾಳಬೇಕು. ನಾವು ಮದುವೆಯಾಗಿದ್ದೇವೆ ಎಂದ ಮಾತ್ರಕ್ಕೆ ನೀನು ನನ್ನ ಜೊತೆ ಎಲ್ಲ ರೀತಿಯೂ ಇರಬೇಕು ಅಂತ ನಾನು ಹೇಳುತ್ತಿಲ್ಲ. ಸ್ವಲ್ಪ ಅರ್ಥ ಮಾಡಿಕೊ. ಮದುವೆಯಾದ 2 ದಿನಕ್ಕೆ ಎಷ್ಟೊಂದು ರಂಪಾಟ ಮಾಡಿದೀಯಾ, ಇದು ನಿನಗೆ ಶೋಭೆ ತರುತ್ತದಾ ಎಂದು ಹೇಳಿದಾಗ, ಹೌದು, ತನ್ನ ಇಚ್ಛೆಗೆ ವಿರುದ್ಧವಾಗಿ ಮದುವೆಯಾಗಲು ಒತ್ತಾಯಿಸಿದಾಗ ಇದೇ ರೀತಿ ಮಾಡಬೇಕು. ನೀವು ಇಷ್ಟೆಲ್ಲ ಜೀವನ ಅರ್ಥ ಮಾಡಿಕೊಂಡು ಬುದ್ಧಿ ಹೇಳುತ್ತೀರಲ್ಲವೇ, ನಿಮಗೆ ನನ್ನನ್ನು ಒಮ್ಮೆ ಕೇಳಬೇಕು ಎಂದು ಅರ್ಥವಾಗಲಿಲ್ಲವೇ? ನಾನು ನಿಮಗೆ ಇಷ್ಟವಿದ್ದೇನಾ ಇಲ್ಲವಾ ಎಂದು ಯಾಕೆ ಕೇಳಲಿಲ್ಲ? ಅಂದರೆ ನಿನ್ನ ಸಮಸ್ಯೆ ಏನು? ನನಗೆ ನಿಮ್ಮ ಜೊತೆ ಜೀವನ ಮಾಡಲು ಇಷ್ಟವಿಲ್ಲ. ನಿನಗೆ ಹುಚ್ಚು ಹಿಡಿದಿಲ್ಲ ತಾನೇ? ಇಲ್ಲ, ನಾನು ಇಲ್ಲೇ ಇದ್ದರೆ ನನಗೆ ಹುಚ್ಚು ಖಂಡಿತ ಹಿಡಿಯುತ್ತದೆ. ನನಗೆ ನಿಮ್ಮಿಂದ ಡೈವರ್ಸ್ ಬೇಕು ಎಂದು ಕೇಳುತ್ತಾಳೆ. ನೋಡು, ನೀನು ಈಗ ಕೋಪದಲ್ಲಿದ್ದೀಯಾ, ಸ್ವಲ್ಪ ಸಮಾಧಾನ ಮಾಡಿಕೊ. ನಂತರ ನಾನು ನಿನ್ನ ಬಳಿ ಮಾತನಾಡುತ್ತೇನೆ. ವಿಚ್ಛೇದನದ ಬದಲಾಗಿ ನಾವು ಬೇರೆ ದಾರಿಯನ್ನು ಹುಡುಕಿಕೊಳ್ಳಬಹುದು ಎಂದು ಹೇಳಿದಾಗ, ವಿಚ್ಛೇದನ ಬಿಟ್ಟು ನಮ್ಮಿಬ್ಬರ ಮಧ್ಯೆ ಬೇರೆ ದಾರಿ ಇಲ್ಲ ಎಂದು ಕಡ್ಡಿ ಮುರಿದಂತೆ ಹೇಳುತ್ತಾಳೆ. ಸಾಕು ನೀಲಾ, ಬಾಯಿ ಮುಚ್ಚು. ಈ ಕೆಲಸ ನನ್ನಿಂದ ಎಂದೂ ಸಾಧ್ಯವಿಲ್ಲ ಎಂದಾಗ, ನನಗೂ ಹಾಗೆ ನಿಮ್ಮೊಂದಿಗೆ ಬದುಕಲು ಸಾಧ್ಯವಿಲ್ಲ ಎಂದು ಹೇಳುತ್ತಾಳೆ. ನೀಲಾ, ನಾನು ತುಂಬ ಪ್ರೀತಿಸುತ್ತೇನೆ ನಿನ್ನನ್ನು, ತುಂಬ ಸಂತೋಷವಾಗಿ ನೋಡಿಕೊಳ್ಳುತ್ತೇನೆ. ನೀನು ಈ ರೀತಿಯ ಮಾತುಗಳನ್ನು ಆಡಬೇಡ, ಅವು ನನಗೆ ತುಂಬ ನೋವನ್ನುಂಟು ಮಾಡುತ್ತವೆ ಎಂದು ಹೇಳಿದಾಗ, ಆ ಸಂತೋಷ ನಿಮ್ಮೊಂದಿಗೆ ನನಗೆ ಬೇಕಾಗಿಲ್ಲ. ನಾನು ನಿಮ್ಮನ್ನು ಮದುವೆಯಾಗುವುದಕ್ಕೆ ಮುಂಚೆ ಒಬ್ಬರನ್ನು ಪ್ರೀತಿಸುತ್ತಿದ್ದೆ. ಅದಕ್ಕೆ ನನ್ನ ತಂದೆ ತಾಯಿ ಒಪ್ಪಿಕೊಳ್ಳುತ್ತಿದ್ದರು. ಆದರೆ ಅಷ್ಟರಲ್ಲಿ ನಿಮ್ಮ ಕುಟುಂಬದ ಸದಸ್ಯರು ನಮ್ಮ ಮನೆಗೆ ಬಂದಾಗ ನನ್ನ ತಂದೆ ತಾಯಿ ಅವರನ್ನು ನೋಡಿ ಪ್ರಭಾವಿತರಾಗಿದ್ದರು ಮತ್ತು ನಾನು ನಿಮ್ಮನ್ನು ಮದುವೆ ಮಾಡಿಕೊಳ್ಳಬೇಕಾಯಿತು. ಆದರೆ ನನ್ನ ಹೃದಯದಲ್ಲಿ ನಿನಗೆ ಎಂದಿಗೂ ಗಂಡನ ಸ್ಥಾನ ದೊರಕುವುದಿಲ್ಲ ಎಂದು ನೀಲಾ ಹೇಳಿದಳು. ನಾನು ಹೇಳಿದೆ, ಮದುವೆಗೆ ಮುಂಚೆ ಎಲ್ಲರೂ ಒಬ್ಬರನ್ನ ಪ್ರೀತಿಸಿರುತ್ತಾರೆ. ಆದರೆ ಮದುವೆಯಾದ ಮೇಲೆ ಅವರಿಗೆ ಗಂಡನೇ ಅವಳ ಎಲ್ಲ ಸರ್ವಸ್ವವಾಗಿರುತ್ತಾನೆ ಅಲ್ಲವೇ? ನೋಡು ನೀಲಾ, ಹಳೆಯದನ್ನೆಲ್ಲ ಮರೆತು ಬಿಡು, ನನ್ನೊಂದಿಗೆ ಹೊಸ ಜೀವನವನ್ನು ಪ್ರಾರಂಭಿಸು ಎಂದು ಹೇಳಿದಾಗ, ಇದು ಎಂದಿಗೂ ಸಾಧ್ಯವಿಲ್ಲದ ಮಾತು ಎನ್ನುತ್ತಾಳೆ. ನನ್ನ ಮದುವೆಯೇ ಆಗುವುದಿಲ್ಲ ಎಂದು ತಿಳಿದುಕೊಂಡಿದ್ದೆ. ಆದರೆ ನಿನ್ನಂತಹ ಸುಂದರ ಹುಡುಗಿಯನ್ನು ಆ ದೇವರು ನನಗೆ ನೀಡಿದ್ದಾನೆ. ಇದು ನನ್ನ ಅದೃಷ್ಟ ಎಂದು ತಿಳಿದುಕೊಂಡಿದ್ದೆ. ಆದರೂ ಪರವಾಗಿಲ್ಲ, ನೀವು ನನ್ನ ಗಂಡ ಎಂದು ಪರಿಗಣಿಸದಿದ್ದರೆ ತೊಂದರೆ ಏನೂ ಇಲ್ಲ. ನಿಮಗೆ ಇಲ್ಲಿ ಹೇಗೆ ಇಷ್ಟವಾಗುತ್ತದೆ ಹಾಗೆ ಬದುಕಬಹುದು. ಆದರೆ ವಿಚ್ಛೇದನ ಮಾತ್ರ ಬೇಡ ಎಂದು ಹೇಳಿದೆ. ಆದರೆ ಅವಳು ಅದನ್ನು ಒಪ್ಪಿಕೊಳ್ಳಲು ಸಿದ್ಧಲಿರಲಿಲ್ಲ. ಮನೆಯಲ್ಲಿ ಕೆಲಸದ ವಿಷಯವಾಗಿ ಅಮ್ಮ ಮತ್ತೆ ಅತ್ತಿಗೆ ಜೊತೆ ಜಗಳವಾಡುತ್ತಿದ್ದಳು. ಅವರು ಮಾಡುವ ಕೆಲಸ ಇಷ್ಟವಾಗುವುದಿಲ್ಲವೆಂದು ಬೇರೆ ಕೆಲಸದವಳನ್ನು ನೇಮಿಸಿಕೊಂಡಳು. ಆಗ ಅತ್ತಿಗೆ ತುಂಬ ನೊಂದುಕೊಂಡರು. ಇದುವರೆಗೂ ಮನೆಯ ಎಲ್ಲ ಕೆಲಸಗಳನ್ನು ನಾನೇ ಮಾಡುತ್ತಿದ್ದೇನೆ. ಆದರೆ ಈಗ ಒಂದು ಕೆಲಸವನ್ನು ಇಬ್ಬರು ಮಾಡುವ ಹಾಗೆ ಆಗಿದೆ. ಆದರೂ ಈ ಮನೆಯಲ್ಲಿ ನೆಮ್ಮದಿ ಇಲ್ಲ. ನೀಲ ಮನೆಯಲ್ಲಿ ಯಾವಾಗಲೂ ಮುಖವನ್ನು ಊದಿಸಿಕೊಂಡು ಇರುತ್ತಾಳೆ. ಯಾರೊಂದಿಗೂ ನಗುತ್ತಾ ಮಾತನಾಡುತ್ತಿರಲಿಲ್ಲ. ಆದರೆ ಆ ಕೆಲಸದವಳು ಬಂದಾಗ ಅವಳಿಗೂ ಕೂಡ ಬಾಯಿಗೆ ಬಂದ ಹಾಗೆ ಬೈಯುತ್ತಿದ್ದಳು. ಅದನ್ನು ಅತ್ತಿಗೆ ಪ್ರಶ್ನಿಸಿದಾಗ ಮನೆಯಲ್ಲಿ ದೊಡ್ಡ ರಂಪಾಟವನ್ನು ಮಾಡುತ್ತಿದ್ದಳು. ಕೊನೆಗೆ ನಾನು ಅತ್ತಿಗೆಯ ಬಳಿ ಕೇಳಿದೆ, ಅತ್ತಿಗೆ, ನಿಮ್ಮ ಕೈ ಮುಗಿತೀನಿ, ಅವಳ ಪಾಡಿಗೆ ಅವಳು ಈ ಮನೆಯಲ್ಲಿ ಇದ್ದು ಬಿಡಲಿ. ಅವಳು ಕೆಲಸ ಮಾಡದಿದ್ದರೂ ನೀವು ಯಾರೂ ಅವಳನ್ನು ಪ್ರಶ್ನಿಸಬಾರದು ಎಂದು ಕೇಳಿಕೊಳ್ಳುತ್ತೇನೆ. ಮದುವೆಯಾದಾಗಿನಿಂದ ಅವಳಿಗಾಗಿ ಎಲ್ಲವನ್ನು ಸಹಿಸುತ್ತಾ ಹೋದೆ. ಆದರೆ ಅವಳದು ದಿನ ಅತಿರೇಕಕ್ಕೆ ಹೋಯಿತು. ನನಗೆ ಕೋಪ ಹೆಚ್ಚಾಗತೊಡಗಿತು.
ಆದರೆ ಮನೆಯ ವಾತಾವರಣವನ್ನು ಹಾಳು ಮಾಡಲು ನನಗೆ ಇಷ್ಟವಿರಲಿಲ್ಲ. ಕೋಪ ತಾಳಲಾರದೆ ನಾನು ಅಂಗಡಿಗೆ ಹೊರಟು ಹೋದೆ. ಆಗ ಅಂಗಡಿಯ ಮುಂದೆ ಅದೇ ಹುಡುಗಿ ಅಂಗಡಿಯ ತಿಂಡಿಗಳನ್ನು ತಿನ್ನುವವಳಂತೆ ನೋಡುತ್ತಿದ್ದಳು. ಆಗ ನಾನು ಊಟ ಮಾಡುತ್ತಿದ್ದೆ. ಅಂಗಡಿ ಒಳಗೆ ಕರೆದು ಊಟ ಮಾಡಲು ಹೇಳಿದೆ. ಆದರೆ ಅವಳು ಅದನ್ನು ನಿರಾಕರಿಸಿದಳು. ಅವಳಿಗೆ ದುಡ್ಡು ಕೊಡಲು ಹೋದೆ. ಅದನ್ನು ಅವಳು ತೆಗೆದುಕೊಳ್ಳಲಿಲ್ಲ. ಬಹುಶಃ ಅವಳು ಅಂಗಡಿಯ ತಿಂಡಿಗಳನ್ನು ತಿನ್ನಬೇಕೆಂದು ಬಯಸುತ್ತಿದ್ದಾಳೆ ಎಂದು ನನಗೆ ಅನಿಸಿತು. ಆದರೆ ಅವಳು ತಿನ್ನಲಿಲ್ಲ. ಹೊರಗಡೆ ಬೇರೆ ಏನಾದರೂ ಕೊಂಡುಕೊಂಡು ತಿನ್ನಬಹುದೇನೆಂದುಕೊಂಡೆ. ಆದರೆ ಹಣವನ್ನು ಅವಳು ತೆಗೆದುಕೊಳ್ಳಲಿಲ್ಲ. ಕೊನೆಗೆ ಅಲ್ಲಿಂದ ಅವಳು ಹೊರಟು ಹೋದಳು. ಈ ಹುಡುಗಿ ಯಾರೆಂದು ಗೊತ್ತಿಲ್ಲ. ನೋಡೋದಕ್ಕೆ ಹುಚ್ಚಿ ತರ ಕಾಣಿಸ್ತಾಳೆ. ಆದರೆ ಅವಳು ಭಿಕ್ಷೆಯನ್ನು ಬೇಡುವುದಿಲ್ಲ. ಯಾರ ಬಳಿ ಹಣವನ್ನು ತೆಗೆದುಕೊಳ್ಳುವುದಿಲ್ಲ. ವಿಚಿತ್ರ ಹುಡುಗಿ ಎಂದುಕೊಂಡು ಅವಳು ಹೋದ ಮೇಲೆ ನಾನು ನನ್ನ ಹೆಂಡತಿಯ ಬಗ್ಗೆ ಯೋಚಿಸಲು ಪ್ರಾರಂಭಿಸಿದೆ. ನಾನು ಅವಳನ್ನು ಚೆನ್ನಾಗಿ ನೋಡಿಕೊಳ್ಳುತ್ತೇನೆ. ಅವಳಿಗೆ ಯಾವುದೇ ತೊಂದರೆ ಕೊಡಲು ಕೂಡ ಬಯಸುವುದಿಲ್ಲ. ಅವಳು ಹೇಳಿದ್ದೆಲ್ಲವನ್ನು ಕೇಳುತ್ತೇನೆ. ಆದರೂ ಅವಳು ನನ್ನೊಂದಿಗೆ ಸಂತೋಷವಾಗಿಲ್ಲ. ನನ್ನ ಪ್ರಕಾರ ಅವಳು ತುಂಬಾ ಲಕ್ಕಿ. ಏಕೆಂದರೆ ಅವಳನ್ನು ನಾನು ಎಷ್ಟೊಂದು ಪ್ರೀತಿಸುತ್ತೇನೆ. ಆದರೆ ಅವಳು ಮದುವೆಗೆ ಮುಂಚೆ ಬೇರೆಯವರನ್ನು ಪ್ರೀತಿಸಿದ್ದಾಳೆ. ಆದರೆ ಅದೇನು ನನಗೆ ತೊಂದರೆಯಿಲ್ಲ. ಈಗ ಅವಳಿಗೆ ಮದುವೆಯಾಗಿದೆ. ಅವಳು ನನ್ನನ್ನು ಮನೆಯವರನ್ನು ಗೌರವಿಸಿದರೆ ನಾನು ಅವಳ ಗುಲಾಮನಾಗಿ ಇರುವುದಕ್ಕೂ ಸಿದ್ಧನಾಗಿದ್ದೇನೆ. ಈಗ ನಾನು ನನ್ನ ಹೆಂಡತಿಯನ್ನು ಚೆನ್ನಾಗಿ ಅರ್ಥ ಮಾಡಿಕೊಂಡಿದ್ದೇನೆ. ಅವಳನ್ನು ನಾನು ಮದುವೆಯಾದ ಮೊದಲ ದಿನದಿಂದಲೇ ಸ್ವಲ್ಪ ನಿಯಂತ್ರಣದಲ್ಲಿ ಇಡಬೇಕಾಗಿತ್ತು ಎಂದುಕೊಂಡು ಸೀದಾ ನಾನು ಮನೆಗೆ ಹೋದೆ. ನಾನು ಮನೆಗೆ ಹೋಗಿರುವುದು ಅವಳ ಗಮನಕ್ಕೆ ಬರಲಿಲ್ಲ. ಅವಳು ರೂಮಿನಲ್ಲಿ ಯಾರ ಜೊತೆಯೋ ಫೋನಿನಲ್ಲಿ ಮಾತನಾಡುತ್ತಾ ಕುಳಿತಿದ್ದಳು. ನಾನು ಅವಳನ್ನು ಕೇಳಿದೆ, ನೀನು ಯಾರ ಜೊತೆ ಮಾತನಾಡುತ್ತಿದ್ದೀಯಾ ಎಂದು. ಆಗ ಅವಳು, ನಾನು ಮದುವೆಗೆ ಮುಂಚೆ ಯಾರನ್ನು ಪ್ರೀತಿಸುತ್ತಿದ್ದೇನೋ ಅವರೊಂದಿಗೆ ಮಾತನಾಡುತ್ತಿದ್ದೇನೆ ಎಂದಳು. ಆ ಮಾತನ್ನು ಕೇಳಿ ನನಗೆ ಎದೆ ಹೊಡೆದಂತಾಯಿತು. ಇಲ್ಲಿಯವರೆಗೂ ಅವಳು ಏನು ಮಾಡಿದರೂ ಅವಳ ಮೇಲಿನ ಪ್ರೀತಿ ನನಗೆ ಕಡಿಮೆಯಾಗಿರಲಿಲ್ಲ. ನಾನು ಅವಳಲ್ಲಿ ಕೇಳಿದೆ, ಇದು ಯಾವ ರೀತಿಯ ನ್ಯಾಯ? ನೀನು ಇನ್ನು ಆ ಹುಡುಗನ ಪ್ರೀತಿಯಲ್ಲಿ ಮುಳುಗಿದ್ದೀಯಾ ಅಂದರೆ ನೀನು ಉದ್ದೇಶಪೂರ್ವಕವಾಗಿ ಬಿಟ್ಟು ಹೋಗಲು ಇಂತಹ ಕೆಲಸಗಳನ್ನು ಮಾಡುತ್ತಿದ್ದೀಯಾ? ಓ, ನಾನು ಈಗ ತಿಳಿದುಕೊಂಡೆ. ನೀನು ನಮ್ಮಿಬ್ಬರ ಹಾಸಿಗೆಯನ್ನು ಏಕೆ ಬೇರ್ಪಡಿಸಿದೆಯೆಂದು. ನಿನ್ನನ್ನು ಹಾಸಿಗೆ ಮೇಲೆ ನಾನು ಮಲಗಲು ಹೇಳಿದ್ದೆ. ಏಕೆಂದರೆ ನಿನಗೆ ಸೋಫಾದಲ್ಲಿ ಸರಿಯಾಗಿ ನಿದ್ದೆ ಬರುವುದಿಲ್ಲವೆಂದು ನಾನು ಸೋಫಾದಲ್ಲಿ ಮಲಗಿಕೊಂಡೆ. ಆದರೆ ನೀನು ಅದೇ ಹಾಸಿಗೆ ಮೇಲೆ ನೆಮ್ಮದಿಯಾಗಿ ಮಲಗಿಕೊಂಡು ಈಗ ಅವನ ಜೊತೆ ಫೋನಿನಲ್ಲಿ ಮಾತನಾಡುತ್ತಿದ್ದೀಯಾ ಎಂದು ಅವಳ ಕೆನ್ನೆಗೆ ಬಾರಿಸಬೇಕು ಎಂದುಕೊಂಡೆ. ಆದರೂ ನಾನು ನನ್ನ ಕೋಪವನ್ನು ನಿಯಂತ್ರಿಸಿಕೊಳ್ಳುತ್ತಿದ್ದೆ. ಆದರೆ ಅವಳಿಗೆ ನನ್ನ ಬಗ್ಗೆ ಚಿಂತೆ ಇಲ್ಲ. ನನ್ನ ಮೇಲೆ ಪ್ರೀತಿ ಇದ್ದರಲ್ಲವೇ ಅವಳಿಗೆ ನನ್ನ ಮೇಲೆ ಚಿಂತೆ ಬರುವುದು. ಅಕ್ಕಪಕ್ಕದ ಜನ ಅಮ್ಮನ ಬಳಿ ಬಂದು ಹೇಳಿದ್ದರು, ನಿಮ್ಮ ಸೊಸೆ ಯಾವುದೋ ಹುಡುಗನನ್ನು ಭೇಟಿಯಾಗಿ ಮಾತನಾಡುತ್ತಿದ್ದಾಳೆ ಎಂದು. ಆದರೆ ಇಂದು ಅದು ನಿಜವೆಂದು ಖಚಿತವಾಯಿತು. ಈಗ ಅವಳು ತನ್ನ ಹಳೆಯ ಪ್ರೇಮಿಯನ್ನು ಭೇಟಿಯಾಗಲು ಹೊರಟಿದ್ದಾಳೆ. ಏಕೆಂದರೆ ಅವಳಿಗೆ ಈ ಮನೆಯಲ್ಲಿ ಯಾವುದೇ ನಿರ್ಬಂಧಗಳು ಇರಲಿಲ್ಲ. ಇದು ಅವಳು ತುಂಬ ಹಾಳಾಗಲು ಕಾರಣವಾಯಿತು. ಅವಳು ನನ್ನನ್ನು ಸಂಪೂರ್ಣವಾಗಿ ಬಿಟ್ಟು ಹೋಗಲು ಬಯಸಿದ್ದಳು. ಬಹುಶಃ ಅವಳು ತನ್ನ ಹಳೆಯ ಪ್ರೇಮಿಯೊಂದಿಗೆ ಮದುವೆಯಾಗಿ ಜೀವನ ನಡೆಸಲು ಬಯಸುತ್ತಿದ್ದಾಳೆ. ನಾನು ಇದೆಲ್ಲವನ್ನು ನೋಡುತ್ತಾ ಮೌನಿಯಾಗಿದ್ದರೆ ಸರಿ ಹೋಗುವುದಿಲ್ಲ ಎಂದು ತಿಳಿದು ಅವರ ತಂದೆ ತಾಯಿಯನ್ನು ಕರೆಸಿ ಮತ್ತು ನಮ್ಮ ಮನೆಯವರ ಮುಂದೆ ಇದರ ಬಗ್ಗೆ ಚರ್ಚಿಸಿದೆ. ಆಗ ನನ್ನ ಮನೆಯವರೆಲ್ಲ ಅವಳನ್ನು ನೀನು ಬಿಟ್ಟು ಬಿಡುವುದೇ ಒಳ್ಳೆಯದು ಎಂದು ಹೇಳಿದರು. ಆದರೆ ನೀಲಾಳ ತಂದೆ ತಾಯಿ ಅವಳಿಗೆ ಬೈದು ಬುದ್ಧಿ ಹೇಳಿದರು. ಆದರೆ ಅವಳಲ್ಲಿ ಯಾವುದನ್ನು ಕೇಳುವ ತಾಳ್ಮೆ ಇರಲಿಲ್ಲ. ನನ್ನ ತಾಯಿ ಮಗನಿಗೆ ಒಂದು ಸುಂದರವಾದ ಹುಡುಗಿಯನ್ನು ಮದುವೆ ಮಾಡಬೇಕೆಂಬ ಆಸೆಯಿಂದ ಅವಳನ್ನು ನನಗೆ ಮದುವೆ ಮಾಡಿದರು. ಆದರೆ ಅದರಿಂದ ನನಗೆ ಸಂತೋಷ ಸಿಗುತ್ತಿಲ್ಲ ಎನ್ನುವ ಕಾರಣಕ್ಕೆ ಅವಳನ್ನು ಬಿಟ್ಟು ಬಿಡು ಎಂದು ಹೇಳಿದರು. ಅವಳು ಕೂಡ ನನ್ನನ್ನು ಒಂದು ದಿನವೂ ಪ್ರೀತಿಯಿಂದ ನೋಡಲಿಲ್ಲ. ಆದರೂ ಇನ್ನೊಮ್ಮೆ ಅವಳ ಬಳಿ ಮಾತನಾಡೋಣ ಎಂದು ಅವಳನ್ನು ರೂಮಿಗೆ ಕರೆದುಕೊಂಡು ಹೋಗಿ ಹೇಳಿದೆ, ನೋಡು, ನಾನು ಇಲ್ಲಿಯವರೆಗೂ ನಿನ್ನ ಯಾವುದೇ ಕೆಲಸಗಳಿಗೂ ಅಡ್ಡಿ ಬಂದಿಲ್ಲ. ನಿನ್ನಿಷ್ಟದಂತೆ ಈ ಮನೆಯಲ್ಲಿ ಇರು. ಮುಂದೆಯೂ ಹೀಗೆ ಇರುತ್ತದೆ. ನೀನು ಹೇಗೆ ಇರಲು ಬಯಸುತ್ತೀಯಾ ಹಾಗೆ ಈ ಮನೆಯಲ್ಲಿ ನೀನು ಇರಬಹುದು. ಆದರೆ ನೀನು ನಿನ್ನ ಹಳೆಯ ಪ್ರೇಮಿಯನ್ನು ಮರೆತು ಬಿಡು. ಇಲ್ಲವಾದರೆ ಅವನು ನನ್ನ ಕೈಯಿಂದ ಸಾಯುತ್ತಾನೆ. ನಾನು ನಿನ್ನನ್ನು ಯಾವುದೇ ಪರಿಸ್ಥಿತಿಯಲ್ಲಿ ಬಿಡುವುದಿಲ್ಲ ಎಂದು ಹೇಳಿದಾಗ ಅವಳು ನನಗೆ ಎದುರು ಮಾತನಾಡಲು ನಿಂತಳು ಮತ್ತು ಕದ್ದು ಮುಚ್ಚಿ ಅವನ ಜೊತೆ ಅವಳ ಅಫೇರನ್ನು ಮುಂದುವರಿಸಿದಳು. ನಾನು ಈ ಎಲ್ಲ ಯೋಚನೆಗಳನ್ನು ತಲೆಕೆಡಿಸಿಕೊಂಡು ಅಂಗಡಿಯಲ್ಲಿ ಕುಳಿತಿದ್ದೆ. ಪ್ರತಿ ಬಾರಿಯಂತೆ ಆ ಹುಡುಗಿ ಮತ್ತೆ ನನ್ನ ಅಂಗಡಿಯ ಬಳಿ ಬಂದು ನಿಂತು ಸಿಹಿ ತಿಂಡಿಗಳನ್ನು ನೋಡಲಾರಂಭಿಸಿದಳು. ನಾನು ಇಂದು ಆ ಹುಡುಗಿಯನ್ನು ಅಂಗಡಿ ಒಳಗೆ ಕರೆದು ಒಂದು ಚೇರ್ ಕೊಟ್ಟು ಕುಳಿತುಕೊಳ್ಳಲು ಹೇಳಿದೆ ಮತ್ತು ಅವಳಿಗೆ ಒಂದು ತಟ್ಟೆಯಲ್ಲಿ ತಿನ್ನಲು ಸಿಹಿ ತಿಂಡಿಗಳನ್ನು ಹಾಕಿಕೊಟ್ಟೆ. ಅವಳು ತಿಂಡಿಗಳನ್ನು ಸಂತೋಷದಿಂದ ಪೂರ್ತಿಯಾಗಿ ತಿಂದು ಮುಗಿಸಿದಳು. ನಾನು ಇಂದು ಅವಳನ್ನು ಬಹಳ ಹತ್ತಿರದಿಂದ ನೋಡಿದೆ. ಅವಳು ತಟ್ಟೆಯನ್ನು ಪಕ್ಕಕ್ಕಿಟ್ಟು ಅವಳ ದೇಹವನ್ನು ಕೆಟ್ಟದಾಗಿ ಕೆರೆದುಕೊಳ್ಳುತ್ತಿದ್ದಳು. ಅವಳು ತನ್ನ ಮೈಮೇಲಿನ ಬಟ್ಟೆಗಳನ್ನು ಸರಿಸಿ ಮೈಯೆಲ್ಲ ಕೆರೆದುಕೊಳ್ಳುತ್ತಿದ್ದಳು. ಆದರೆ ಅವಳ ಮೈ ಮೇಲೆ ಕೆಲವು ಗಾಯಗಳಿದ್ದವು. ಬಟ್ಟೆ ತುಂಬ ಕೊಳಕಾಗಿದ್ದವು. ಅವಳ ದೇಹದಿಂದ ಒಂದು ರೀತಿಯ ಕೆಟ್ಟ ವಾಸನೆ ಬರುತ್ತಿತ್ತು.
ಏಕೆಂದರೆ ಅವಳು ತನ್ನ ಮೈಮೇಲಿನ ಬಟ್ಟೆಗಳನ್ನು ಹೇಗೆ ಬೇಕೆಂದರೆ ಹಾಗೆ ತೆಗೆದು ಮೈಯೆಲ್ಲ ಉಜ್ಜಿಕೊಳ್ಳುತ್ತಿದ್ದಳು. ಆಗ ನೋಡಬಾರದೆಂದರೂ ನನ್ನ ಕಣ್ಣುಗಳು ಅವಳ ದೇಹವನ್ನು ನೋಡಿತು. ಅವಳು ವಯಸ್ಸಿಗೆ ಬಂದ ಹುಡುಗಿ. ತನ್ನ ದೇಹದ ಮೇಲೆ ಅವಳಿಗೆ ಪ್ರಜ್ಞೆ ಇಲ್ಲದಂತೆ ಕಾಣಿಸುತ್ತಿತ್ತು. ಆದರೆ ಅವಳ ಮೈಮೇಲಿನ ಗಾಯಗಳು ಅವಳಿಗೆ ಯಾರೋ ಚಿತ್ರಹಿಂಸೆ ಕೊಟ್ಟು ಹೊಡೆದಿರುವಂತೆ ಕಾಣುತ್ತಿದ್ದವು. ಇವಳಂತೂ ನೋಡಲು ತುಂಬ ಮುಗ್ಧಳಾಗಿದ್ದಳು. ಆದರೆ ಇಂತಹ ಮುಗ್ಧ ಹುಡುಗಿಯನ್ನು ಯಾರು ಹೊಡೆಯುತ್ತಾರೆ ಎಂದು ಯೋಚಿಸುತ್ತಿದ್ದಾಗ ಅವಳು ಅಂಗಡಿಯಿಂದ ಎದ್ದು ಹೊರಹೋದಳು. ನಂತರ ನಾನು ಅಂಗಡಿಯನ್ನು ಚೋಟುವಿಗೆ ನೋಡಿಕೊಳ್ಳಲು ಹೇಳಿ ನಾನು ಅವಳ ಹಿಂದೆ ಹಿಂಬಾಲಿಸುತ್ತಾ ಹೋದೆ. ಅವಳು ಅಲ್ಲಿ ಇಲ್ಲಿ ಭಿಕ್ಷೆ ಬೇಡಿ ಅಲೆದಾಡುತ್ತಾ ಸ್ವಲ್ಪ ಹೊತ್ತಿನ ನಂತರ ಒಂದು ಮನೆಯೊಳಗೆ ಹೋದಳು. ನಾನು ಅವಳ ಹಿಂದೆ ಹೋದಾಗ ಆ ಮನೆಯಲ್ಲಿ ಕೆಲವು ಹುಡುಗರಿದ್ದರು. ಅದರಲ್ಲಿ ಒಬ್ಬ ಹುಡುಗ ಅವಳನ್ನು ಮಂಚದ ಮೇಲೆ ತಳ್ಳಿದನು. ಅಂದರೆ ಆ ಹುಡುಗಿ ಜೊತೆ ಅವನ ನಡವಳಿಕೆ ಅಷ್ಟು ಸರಿ ಇರಲಿಲ್ಲ. ಆ ಮನೆಯ ಮುಂದುಗಡೆ ಒಂದು ಟೀ ಅಂಗಡಿ ಇತ್ತು. ನಾನು ಆ ಟೀ ಅಂಗಡಿಯ ಮಾಲೀಕರ ಬಳಿ ಹೋಗಿ ಆ ಹುಡುಗಿ ಯಾರು ಮತ್ತು ಆ ಹುಡುಗರ ಬಗ್ಗೆ ನಿಮ್ಮ ಅಭಿಪ್ರಾಯವೇನು ಎಂದು ಕೇಳಿದೆ. ಆಗ ಅವರು ಹೇಳಿದರು, ಅವಳಿಗೆ ಈ ಜಗತ್ತಿನಲ್ಲಿ ತನ್ನವರು ಅಂತ ಯಾರೂ ಇಲ್ಲ. ಅವಳ ಹೆತ್ತವರು ತೀರಿಕೊಂಡಿದ್ದಾರೆ. ಕೆಲವು ವರ್ಷಗಳ ಹಿಂದೆ ಅವಳು ತನ್ನ ಹೆತ್ತವರೊಂದಿಗೆ ಈ ಮನೆಯಲ್ಲಿ ವಾಸಿಸುತ್ತಿದ್ದಳು. ಅವರು ತೀರಿಕೊಂಡ ನಂತರ ಅವಳು ಈ ದೊಡ್ಡ ಆಘಾತವನ್ನು ಅನುಭವಿಸುತ್ತಿದ್ದಾಳೆ ಮತ್ತು ಅವಳ ಮಾನಸಿಕ ಸ್ಥಿತಿಯು ಹದಗೆಟ್ಟಿದೆ. ಅವಳ ತಂದೆ ತಾಯಿ ಅವರ ಬಳಿ ಕೆಲಸ ಮಾಡುತ್ತಿದ್ದ ಹುಡುಗರಿಗೆ ಈ ಮನೆಯನ್ನು ಬಾಡಿಗೆಗೆ ಕೊಟ್ಟಿದ್ದರು. ಅವರು ತೀರಿಕೊಂಡ ನಂತರ ಆ ಮನೆಯನ್ನು ಈ ಹುಡುಗರು ಅವಳಿಂದ ಕಿತ್ತುಕೊಂಡು ಅಕ್ರಮವಾಗಿ ಜೀವನ ನಡೆಸುತ್ತಿದ್ದಾರೆ. ಅಷ್ಟೇ ಅಲ್ಲ, ಅವಳು ತನ್ನ ಪ್ರಜ್ಞೆಯನ್ನು ಕಳೆದುಕೊಂಡ ದಿನದಿಂದ ಬೆಳಿಗ್ಗೆ ಮನೆಯಿಂದ ಹೊರಟು ಎಲ್ಲಿ ಬೇಕೆಂದರಲ್ಲಿ ಅಲ್ಲಿ ತಿರುಗಾಡಿ ಬರುತ್ತಾಳೆ. ಈ ಹುಡುಗರು ಅವಳನ್ನು ಮನೆಗೆ ಬಂದಾಗ ಕೆಟ್ಟದಾಗಿ ನಡೆಸಿಕೊಂಡು ಅವಳಿಗೆ ಹೊಡೆಯುವುದು, ಚಿತ್ರಹಿಂಸೆ ಕೊಡುವುದು ಮಾಡುತ್ತಾರೆ ಎಂದು ಹೇಳಿದರು. ಆಗ ನಾನು ಹೇಳಿದೆ, ನೀವು ಇಷ್ಟೊಂದು ಅನ್ಯಾಯ ನಡೆಯುತ್ತಿದ್ದರೂ ನೀವು ಏಕೆ ಆ ಹುಡುಗಿಗೆ ಸಹಾಯ ಮಾಡಲಿಲ್ಲ? ಕೊನೆ ಪಕ್ಷ ನೀವು ಪೊಲೀಸರಿಗೆ ದೂರನ್ನಾದರೂ ನೀಡಬೇಕಾಗಿತ್ತಲ್ಲವೇ ಎಂದು ಕೇಳಿದಾಗ ಟೀ ಅಂಗಡಿ ಮಾಲೀಕ ಹೇಳಿದ, ನಾವು ಬಡವರು ಮತ್ತು ನಮ್ಮ ಸ್ವಂತ ಕೆಲಸವನ್ನು ಮಾತ್ರ ನಾವು ನೋಡಿಕೊಳ್ಳುತ್ತೇವೆ ಎಂದು ಹೇಳಿದ. ನಾನು ಆ ಹುಡುಗಿಯ ಬಗ್ಗೆ ಅವನ ಬಳಿ ಎಲ್ಲ ತನಿಖೆಯನ್ನು ಮಾಡಿದೆ. ನಂತರ ನಾನು ಮನೆಗೆ ಬಂದು ಚೋಟುವಿಗೆ ಫೋನ್ ಮಾಡಿ ಮಿಠಾಯಿ ಅಂಗಡಿಯನ್ನು ಬಾಗಿಲು ಹಾಕಲು ಹೇಳಿದೆ ಮತ್ತು ಮನೆಯ ಒಳಗಡೆ ಹೋಗಿ ನೋಡಿದಾಗ ನನ್ನ ಹೆಂಡತಿ ನನ್ನ ಅತ್ತಿಗೆಗೆ ಜೋರಾಗಿ ಹೊಡೆದಿದ್ದಳು. ಅವರ ಹಣೆಯಿಂದ ರಕ್ತ ಸುರಿಯುತ್ತಿತ್ತು. ನಾನು ತಕ್ಷಣ ನನ್ನ ಅತ್ತಿಗೆಯನ್ನು ಆಸ್ಪತ್ರೆಗೆ ಕರೆದುಕೊಂಡು ಹೋದೆ. ಇಲ್ಲಿಯವರೆಗೆ ಈ ರೀತಿ ವರ್ತನೆ ನಮ್ಮ ಮನೆಯಲ್ಲಿ ನಡೆದಿರಲಿಲ್ಲ. ಅದು ಕೇವಲ ಒಂದು ಸೀರೆಯ ವಿಷಯಕ್ಕೆ. ಮತ್ತು ನಾನು ಯೋಚಿಸಿದೆ, ದಿನೇ ದಿನೇ ನನ್ನ ಹೆಂಡತಿಯ ವರ್ತನೆ ಅತಿರೇಕಕ್ಕೆ ಹೋಗಿ ಅವಳು ಬೇಡವಾದುದನ್ನೆಲ್ಲ ಮಾಡುತ್ತಿದ್ದಾಳೆ ಎಂದು ತಿಳಿದು ಅವಳಿಗೆ ಡೈವರ್ಸ್ ಕೊಡಲು ಒಪ್ಪಿಕೊಂಡೆ. ಇದರಲ್ಲಿ ಅವಳು ಜಯಶಾಲಿಯಾಗಿದ್ದಳು ಮತ್ತು ನನ್ನ ಮನೆಯಿಂದ ಹೊರನಡೆಯಲು ಹೇಳಿದೆ. ಆಗ ಅವಳು ಮದುವೆಯಲ್ಲಿ ನಾನು ತೊಟ್ಟುಕೊಂಡಿದ್ದ ಒಡವೆಗಳೆಲ್ಲವೂ ಬೇಕು ಎಂದು ಕೇಳಿದಳು. ನಾನು ಅದನ್ನು ನಿನ್ನ ಮನೆಗೆ ಕಳಿಸಿಕೊಡುತ್ತೇನೆ ಎಂದು ಹೇಳಿ ಅವಳನ್ನು ಮನೆಯಿಂದ ಹೊರ ಹಾಕಿದೆ. ನಂತರ ನಾನು ಒಡವೆಗಳನ್ನು ಅವರ ತವರು ಮನೆಗೆ ನೀಡಿದೆ. ಆದರೆ ಅವಳಿಗೆ ಯಾವುದೇ ಒಡವೆಯನ್ನು ಮುಟ್ಟಲು ಬಿಡಲಿಲ್ಲ. ನನ್ನ ಅತ್ತಿಗೆ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಮುಗಿಸಿಕೊಂಡು ಮನೆಗೆ ಬಂದರು. ನಾನು ಮದುವೆ ಆದಾಗಿನಿಂದ ನನ್ನ ತಂಗಿಯಂದಿರು ಮನೆಗೆ ಬಂದಿರಲಿಲ್ಲ. ಅವರನ್ನು ಫೋನ್ ಮಾಡಿ ಬರಲು ಹೇಳಿದೆ ಮತ್ತು ನನ್ನ ಕೆಲಸವನ್ನು ನಾನು ಮುಂದುವರಿಸಿದೆ. ಹೀಗೆ ಕೆಲವು ದಿನಗಳು ಕಳೆದ ನಂತರ ನಾನು ಮಾಧ್ಯಮದವರಿಗೆ ಕರೆ ಮಾಡಿ ನನ್ನ ಗೆಳೆಯರನ್ನೆಲ್ಲ ಒಟ್ಟುಗೂಡಿಸಿ ಆ ಹುಡುಗಿಯ ಮನೆ ಬಳಿ ಹೊರಟೆ. ಅವಳ ವಿಷಯವನ್ನೆಲ್ಲ ತಿಳಿಸಿದೆ. ಏಕೆಂದರೆ ಅವಳ ಜೀವನದ ಕಥೆಯನ್ನು ಕೇಳಿ ನನಗೆ ಅವಳ ಮೇಲೆ ಕರುಣೆ ಉಂಟಾಗಿತ್ತು. ಈ ಜಗತ್ತು ಒಂಟಿ ಹುಡುಗಿಯರ ಲಾಭವನ್ನು ಪಡೆಯುತ್ತದೆ ಮತ್ತು ಆ ಹುಡುಗಿಯ ಮಾನಸಿಕ ಸ್ಥಿತಿಯು ಚೆನ್ನಾಗಿರಲಿಲ್ಲ. ಅವಳಿಗೆ ಯಾರದಾದರೂ ಒಬ್ಬರ ಸಹಾಯ ಬೇಕಾಗಿತ್ತು. ಆದ್ದರಿಂದ ನಾನು ಅವಳಿಗೆ ಸಹಾಯ ಮಾಡಲು ಎಲ್ಲರೊಂದಿಗೆ ಅವಳ ಜೊತೆಗೆ ನಿಂತೆ. ಆಗ ಮಾಧ್ಯಮದವರು ಅವಳಲ್ಲಿ ಕೇಳಿದರು, ಆ ಹುಡುಗರು ನಿಮ್ಮೊಂದಿಗೆ ಹೇಗೆ ನಡೆದುಕೊಳ್ಳುತ್ತಾರೆ ಎಂದು ಕೇಳಿದಾಗ ಸ್ವಲ್ಪ ಹೆದರಿಕೆಯಿಂದ ಅವರು ನನಗೆ ಏನು ಮಾಡುವುದಿಲ್ಲ ಎಂದು ಹೇಳಿದಳು. ಆ ಟೈಮಿಗೆ ಪೊಲೀಸರು ಸಹ ಅಲ್ಲಿಗೆ ಬಂದರು. ಅವಳಿಗೆ ಧೈರ್ಯ ತುಂಬಿ ಪ್ರೀತಿಯಿಂದ ಕೇಳಿದಾಗ ಅವಳು ಹೇಳಿದಳು, ಈ ಹುಡುಗರು ನನ್ನ ಜೊತೆ ರಾತ್ರಿಯ ಬಳಿ ಕೆಟ್ಟದಾಗಿ ವರ್ತಿಸುತ್ತಾರೆ. ನಾನು ಅದಕ್ಕೆ ಸಹಕರಿಸದಿದ್ದಾಗ ನನಗೆ ಹೀಗೆ ಚಿತ್ರಹಿಂಸೆ ಕೊಡುತ್ತಾರೆ ಎಂದು ತಿಳಿಸಿದಳು. ಪೊಲೀಸರು ಆ ಮನೆಯನ್ನು ಪರಿಶೀಲಿಸಿದಾಗ ಸಿಗರೆಟ್ಗಳು, ಮದ್ಯ ಬಾಟಲಿಗಳು, ಗುಟ್ಕಾಗಳು ಪತ್ತೆಯಾದವು. ಅವಳ ಮನೆಯನ್ನು ಅವರು ಪೂರ್ತಿಯಾಗಿ ವಶಪಡಿಸಿಕೊಂಡಿದ್ದರು. ಇದನ್ನು ತಿಳಿದ ಪೊಲೀಸರು ಅವರನ್ನು ಅರೆಸ್ಟ್ ಮಾಡಿಕೊಂಡು ಕರೆದುಕೊಂಡು ಹೋದರು. ಮತ್ತೆ ಆ ಮನೆಯನ್ನು ವಶಕ್ಕೆ ಪಡೆದುಕೊಳ್ಳಲಾಯಿತು. ನಂತರ ನಾನು ಹೇಳಿದೆ, ಸರ್, ನಾನು ಆ ಹುಡುಗಿಯನ್ನು ಮದುವೆಯಾಗಲು ಬಯಸುತ್ತೇನೆ. ಅವಳಿಗೆ ನಾನು ಜೀವನ ಕೊಡಲು ರೆಡಿ ಇದ್ದೇನೆ ಎಂದು ಪೊಲೀಸರ ಬಳಿ ಹೇಳಿದಾಗ ಅವರು ಅವಳ ಮಾನಸಿಕ ಪರಿಸ್ಥಿತಿ ಈಗ ಸರಿಯಿಲ್ಲ, ಅವಳನ್ನು ಈಗ ಆಸ್ಪತ್ರೆಗೆ ಸೇರಿಸಬೇಕು. ಅವಳು ಆರೋಗ್ಯದಿಂದ ಪೂರ್ತಿ ಚೇತರಿಸಿಕೊಂಡು ಇದಕ್ಕೆ ಒಪ್ಪಿಕೊಂಡರೆ ಮಾತ್ರ ನೀವು ಮದುವೆಯಾಗಬಹುದು, ಇಲ್ಲದಿದ್ದರೆ ನೀವು ಅವಳನ್ನು ಮದುವೆಯಾಗುವಂತಿಲ್ಲ ಎಂದು ಹೇಳಿದರು. ಅದರಂತೆ ಆ ಹುಡುಗಿಯನ್ನು ಆಸ್ಪತ್ರೆಗೆ ಸೇರಿಸಲಾಯಿತು. ನಾನು ಕೂಡ ಅವಳು ಚೇತರಿಸಿಕೊಳ್ಳಲಿ ಎಂದು ಕಾಯುತ್ತಿದ್ದೆ. ದೇವರ ದಯೆಯಿಂದ ಅವಳು ಚಿಕಿತ್ಸೆಯಿಂದ ಗುಣಮುಖವಾಗಿ ಬಂದಳು ಮತ್ತು ನನ್ನನ್ನು ಮದುವೆಯಾಗಲು ಒಪ್ಪಿಕೊಂಡಳು.
ನಾವಿಬ್ಬರು ಮದುವೆ ಕೂಡ ಆದೆವು. ಇದಕ್ಕೆ ನನ್ನ ಮನೆಯವರು ಸಹ ಒಪ್ಪಿಕೊಂಡರು. ನಂತರ ಇದ್ದಕ್ಕಿದ್ದಂತೆ ನೀಲಾ ನನ್ನ ಮನೆಯ ಬಳಿ ಬಂದಳು. ಅವಳು ಹೇಳಿದಳು, ನಾನು ನಿಮ್ಮ ಜೊತೆ ಪ್ರೀತಿಯಿಂದ ಜೀವನ ನಡೆಸಲು ಈಗ ಬಂದಿದ್ದೇನೆ. ದಯವಿಟ್ಟು ನನ್ನನ್ನು ಕ್ಷಮಿಸಿ. ನೀವು ಯಾವುದೇ ಶಿಕ್ಷೆ ಕೊಟ್ಟರೂ ಪರವಾಗಿಲ್ಲ, ಆದರೆ ನನ್ನನ್ನು ನಿರಾಕರಿಸಬೇಡಿ ಎಂದು ಕೇಳಿದಳು. ಆದರೆ ನನಗೆ ಅವಳ ಬಗ್ಗೆ ಚೆನ್ನಾಗಿ ಎಲ್ಲವೂ ತಿಳಿದಿತ್ತು. ಅವಳು ಇಲ್ಲಿಂದ ಹೋದ ಮೇಲೆ ಅವಳ ಪ್ರಿಯತಮನೊಂದಿಗೆ ದೈಹಿಕ ಸಂಪರ್ಕ ಹೊಂದಿ ಅವನ ಜೊತೆ ಉಳಿದಿದ್ದಳು. ಇದನ್ನು ಅವರ ತಂದೆ ತಾಯಿಯು ತಡೆಯಲು ಎಷ್ಟೋ ಪ್ರಯತ್ನ ಪಟ್ಟರು, ಆದರೂ ಅವಳು ಕೇಳಲಿಲ್ಲ. ನಾನು ಅವರ ತಂದೆ ತಾಯಿ ಬಳಿ ಕೊಟ್ಟಿದ್ದ ಒಡವೆಗಳನ್ನೆಲ್ಲ ತೆಗೆದುಕೊಂಡು ಅವನ ಬಳಿ ಹೋಗಿದ್ದಳು. ಅವನು ಅವೆಲ್ಲವೂ ಖಾಲಿಯಾಗುವವರೆಗೂ ಅವಳನ್ನು ಚೆನ್ನಾಗಿ ನೋಡಿಕೊಳ್ಳುವಂತೆ ನಾಟಕ ಮಾಡಿ ಅವಳನ್ನು 2 ತಿಂಗಳು ಉಪಯೋಗಿಸಿಕೊಂಡು ಅವಳನ್ನು ಮದುವೆಯಾಗದೆ ಬಿಟ್ಟು ಹೋದ. ನಂತರ ಅವಳು ತನ್ನ ತಂದೆ ತಾಯಿಯ ಬಳಿ ಹೋದಳು. ಅವರು ಅವಳ ಮುಖಕ್ಕೆ ಉಗಿದು ಮನೆಯ ಒಳಗೆ ಅವಳನ್ನು ಸೇರಿಸಲಿಲ್ಲ. ದೇವರಂತ ಗಂಡನನ್ನು ಬಿಟ್ಟು ಈ ರೀತಿ ಹುಚ್ಚುನಾಯಿಯ ರೀತಿ ಬದುಕುತ್ತಿದ್ದೀಯಲ್ಲ, ನಿನಗೆ ನಮ್ಮ ಮನೆಯಲ್ಲಿ ಜಾಗವಿಲ್ಲ ಎಂದು ಹೊರಟಿದ್ದರು. ಯಾವ ಹುಡುಗನನ್ನು ನಂಬಿ ಹೋಗಿದ್ದಳು ಆ ಹುಡುಗ ಅವಳನ್ನು ಸಂಪೂರ್ಣವಾಗಿ ಹಾಳು ಮಾಡಿದ್ದ. ಇದೆಲ್ಲ ನಡೆದ ನಂತರ ನೀಲಾ ಉಳಿಯಲು ಜಾಗವಿಲ್ಲದೆ ನನ್ನ ಮನೆಯ ಬಳಿಗೆ ಬಂದಿದ್ದಾಳೆ. ನೋಡು ನೀಲಾ, ನನಗೆ ಈಗ ಹೆಂಡತಿ ಇದ್ದಾಳೆ. ಅವಳು ನನ್ನ ತಾಯಿ ಮತ್ತು ನನ್ನ ಕುಟುಂಬದವರನ್ನು, ನನ್ನನ್ನು ತುಂಬ ಪ್ರೀತಿ ಮಾಡುತ್ತಾಳೆ. ನಮ್ಮೆಲ್ಲರನ್ನು ಚೆನ್ನಾಗಿ ನೋಡಿಕೊಳ್ಳುತ್ತಾಳೆ. ನನ್ನ ಅಮ್ಮ ಎಂದರೆ ಅವಳಿಗೆ ವಿಶೇಷ ಪ್ರೀತಿ. ಅವಳು ನಮ್ಮ ಮನೆಗೆ ಬಂದ ಮೇಲೆ ನಮ್ಮ ಮನೆಯಲ್ಲಿ ಸುಖ, ಶಾಂತಿ, ಸಂತೋಷ, ಸಮೃದ್ಧಿ ಎಲ್ಲವೂ ದೊರಕಿದೆ. ಇನ್ನು ನೀನು ನನ್ನ ಮನೆಯ ಒಳಗೆ ಕಾಲಿಡಬೇಡ. ಇನ್ನು ಒಂದು ಕ್ಷಣ ನೀನು ನನ್ನ ಕಣ್ಣ ಮುಂದೆ ನಿಂತುಕೊಂಡರೆ ಸರಿ ಇರುವುದಿಲ್ಲ. ಮೊದಲು ಇಲ್ಲಿಂದ ತೊಲಗು ಎಂದು ಹೇಳಿದೆ. ಆಗ ನನ್ನ ತಾಯಿ ಬಂದು, ನಿನ್ನ ಜೀವನವನ್ನು ನೀನು ನಿನ್ನ ಕೈಯಾರೆ ಹಾಳು ಮಾಡಿಕೊಂಡ ಮೇಲೆ ಯಾವ ಮುಖ ಇಟ್ಟುಕೊಂಡು ಇಲ್ಲಿಗೆ ಬಂದಿದ್ದೀಯಾ, ನೀತಿಗೆಟ್ಟ ಹೆಣ್ಣೆ. ನನ್ನ ಮಗ ಹೇಳಿದ್ದು ನಿನಗೆ ಅರ್ಥವಾಯಿತಲ್ಲವೇ? ಮೊದಲು ಇಲ್ಲಿಂದ ತೊಲಗು ಎಂದು ಹೇಳಿದರು. ನಂತರ ಅವಳು ಮುಖವಿಲ್ಲದೆ ಅಲ್ಲಿಂದ ಹೊರಟು ಹೋದಳು. ಮತ್ತು ನಾನು ಮದುವೆಯಾಗಿದ್ದ ಭಿಕ್ಷುಕಿ ಹುಡುಗಿ, ಅಂದರೆ ಅವಳ ಹೆಸರು ರಾಣಿ, ಈಗ ನನ್ನೊಂದಿಗೆ ಸಂತೋಷವಾಗಿದ್ದಾಳೆ. ಅವಳು ಅಮ್ಮನಿಗೆ ಹೇಳುತ್ತಿದ್ದಾಳೆ, ನೀವು ನನ್ನನ್ನು ಸೊಸೆಯಾಗಿ ಒಪ್ಪಿಕೊಳ್ಳದಿದ್ದರೆ ಇಂದು ನನ್ನ ಜೀವನ ಏನಾಗುತ್ತಿತ್ತೋ ಗೊತ್ತಿಲ್ಲ. ಆ ಹುಡುಗರು ನನ್ನನ್ನು ಏನು ಮಾಡುತ್ತಿದ್ದರೋ ಅವರಿಂದ ನಾನು ದೊಡ್ಡ ಹುಚ್ಚಿಯಂತೂ ಆಗಿದ್ದೆ. ಇಂದು ನನಗೆ ಒಳ್ಳೆಯ ಗಂಡ, ಅತ್ತೆ ಎಲ್ಲರೂ ಸಿಕ್ಕಿದ್ದಾರೆ. ನಾನು ನಿಜವಾಗಿಯೂ ಅದೃಷ್ಟವಂತೆ. ಈ ರೀತಿಯ ಜೀವನಕ್ಕಾಗಿ ನಾನು ಹಂಬಲಿಸುತ್ತಿದ್ದೆ. ಆ ಭಗವಂತ ನನ್ನನ್ನು ನಿಮ್ಮ ಬಳಿ ಕಳಿಸಿ ನನ್ನ ಜೀವನವನ್ನು ಭಾಗ್ಯಶಾಲಿಯನ್ನಾಗಿ ಮಾಡಿದ್ದಾನೆ. ನಿಮ್ಮೆಲ್ಲರಿಗೂ ನಾನು ನನ್ನ ಜೀವನದುದ್ದಕ್ಕೂ ಆಭಾರಿಯಾಗಿರುತ್ತೇನೆ ಎಂದು ಹೇಳುತ್ತಿದ್ದಳು. ಈಗ ಅವಳು ನನ್ನೊಂದಿಗೆ ಸುಖವಾಗಿ ಸಂಸಾರ ನಡೆಸುತ್ತಿದ್ದಾಳೆ. ನನ್ನ ಮಿಠಾಯಿ ಅಂಗಡಿಯಲ್ಲಿ ಅವಳೇ ಕೂತು ವ್ಯಾಪಾರ ಮಾಡುತ್ತಿದ್ದಾಳೆ. ನಮ್ಮಿಬ್ಬರ ಜೀವನ ಈಗ ಸುಖಕರವಾಗಿದೆ. ನನಗೂ ನೆಮ್ಮದಿ ಇದೆ. ಇಷ್ಟ ಇಲ್ಲದೆ ಇರುವವರನ್ನ ಬಲವಂತವಾಗಿ ನಮ್ಮ ಬಳಿ ಜೀವಿಸು ಅನ್ನುವುದಕ್ಕಿಂತ ನಮ್ಮನ್ನು ಪ್ರೀತಿಸಿ ಹಂಬಲಿಸುವವರ ಬಳಿ ನಾವು ಜೀವನ ಮಾಡಿದರೆ ಸಂಸಾರ ಸ್ವರ್ಗವಾಗುತ್ತದೆ. ಆದರೆ ನೀಲಾ ತನ್ನ ಜೀವನವನ್ನು ತನ್ನ ಕೈಯಾರೆ ಹಾಳು ಮಾಡಿಕೊಂಡು ಇಂದು ತವರು ಮನೆಯಲ್ಲಿಯೂ ಜಾಗವಿಲ್ಲದೆ, ಪ್ರೀತಿಸಿದವನ ಬಳಿಯೂ ಜಾಗವಿಲ್ಲದೆ ಹುಚ್ಚಿಯಂತೆ ಅಲೆದಾಡುವ ಪರಿಸ್ಥಿತಿ ಬಂದಿದೆ. ಈ ಕತೆ ಇಲ್ಲಿಗೆ ಮುಕ್ತಾಯವಾಗುತ್ತದೆ. ಕತೆ ಇಷ್ಟವಾಗಿದ್ದಲ್ಲಿ ಲೈಕ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಲು ಮರೆಯಬೇಡಿ.